ಎಲ್ಲಿ ಕಿಡ್ನಾಪ್ ಏನ್ ಕಿಡ್ನಾಪು ಅಣ್ಣ? ಜಿ ಕನ್ನಡ. ಅಯ್ಯೋ ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು. ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯ ಕಾದಿದೆ ಅಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತಾವೆಲ್ಲನ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರಿ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ಮೇಲೆ ಏನ್ ನೋಡ್ತೀಯ? ಅದೇನು ಎಲ್ ನೋಡಕ್ ಬರ್ಲಿ? ನೀನು ಇಲ್ಲ ನಿನ್ ಏನ್ ಮಾತಾಡ್ತೀಯ? ಏನ್ ಮಾತಾಡೋದು? ಚಾಪೆ ಐತೆ, ತಲ್ದಿಮ್ಮ ಐತೆ, ಹೋಗಿ ಮನಿಕಬೇಕಷ್ಟೇ. ಎಲ್ಲಿ? ಒಪ್ಪಾರ್. ಏನ್ಕೆ ಮೇಕೆ ಕಟ್ಟಿದ್ಯಾ ಒಪ್ಪರಾಗೆ? ಇಲ್ಲ, ನಾನೇ ಮೇಕೆ, ದನ, ಕೋಳಿ ಎಲ್ಲ ನಾನೇ. ಯಾಕೆ ಮನೆಗ್ ಮನಿ ಕಾಣಲ್ಲ ಬೆಚ್ಚಿಗೆ? ಇಲ್ಲ, ಬೆಚ್ಚಿ ಮನಗಲ್ಲ. ಯಾಕೆ ಮನಗಲ್ಲ? ನಮ್ಮ ಮನೆ ಅಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ಹಲೋ, ಏನಾಯ್ತು? ಅಕ್ಕ ಏನನ ಅಂತ ವಿಶಾಲಕ್ಕ? ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಈಗ ಲಲ್ಲಿ ಅಕ್ಕನ ಬಿಟ್ಟವ್ರೆ, ಪಾರ್ವತಕ್ಕನ್ ಬಿಟ್ಟವ್ರೆ, ಲಕ್ಷ್ಮಕ್ಕಯ್ಯನ್ ಬಿಟ್ಟವ್ರೆ, ಆಮೇಲೆ ಚಾಪೆ ಕೊಡು ಅದಾಕೆ ಬೇಡ ಅಂತ ನಾನು ಆಚೆ ಹೋಗ್ತೀನಿ. ಅವಾಗ ಸುಮ್ಮನಾಗಿ ನೀನು ಮನೆ ಕಂತೀವಿ, ಅವ್ರ ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೈತ್ರಿ ಕತೆ. ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ, ಹೆಂಗನ ಮಾಡ್ಕೇಳಿ. ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ? ಎಲ್ಲಿ ಜೂಟ್ ಆಗ್ತೀಯ? ಒಪ್ಪಾರ್ಗೆಲ್ಲ ಕೊಡೋ ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ ನಮ್ಮ ಮನೆಯವ್ರಿಗೆ. ಏನ್ ಹೇಳ್ತೀವಿ ಗೊತ್ತಾ? ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಪಾರ್ವತಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡ್ರಿ. ಚಾಪೆನೂ ಕೊಡ್ಬೇಡ, ತಲ್ದಿಮ್ಮ ಕೊಡ್ಬೇಡ, ನೂಕು ಅಂತ ಹೇಳ್ತೀಯ. ಅಕ್ಕಿಂತ ಮುಂದಾಗ ನಾನು ಜೂಟ್. ಇಲ್ಲ ಹಂಗೆಲ್ಲ ಹೇಳಲ್ಲ, ಕೊಡ್ಸಿನ್ನು. ಖಂಡಿತ ಹೇಳ್ತೀಯ ಅಕ್ಕ ನೀನು. ನಿನ್ನಾಣೆಗೂ ಹೇಳಲ್ಲ, ಕೊಡು. ನಂದು ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಯಾಡಕ್ಕ, ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಚಿನ್ನು, ನಿನ್ ಮೇಲೆ ಆಣೆ ಕೊಡು. ನನ್ ಮೇಲೆ ಏನು ಹಣೆ ಇಕ್ಬೇಡಿ, ಬುಲ್ಡೆ ಹೊಡ್ಬೋದು. ಹಣೆ ಇಕ್ಕಿ ನೀನು ಚಾಪೆಲ್ ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ. ಬೇಡವಾ? ಬಾ ನಮ್ಮನೆಗೆ ಹೋಗ್ಲಿ ಬಾ. ನಿಮ್ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ, ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡದ್ಕು ನಮ್ಮನೆಗೆ ಬರೋದ್ಕು ಏನು? ಯಾರೋ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಕ್ಕಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಟ್ಟಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ ಬಾರಪ್ಪ. ಖಂಡಿತ ನೀವು ಅದೇ ಕೊಡಿಸ್ತೀಯವ್ವ. ಒಳ್ಳೆ ಮಜಾ ಕೊಡ್ತೀನಿ ಬಾ. ಖಂಡಿತ ಅದೇ ಕೊಡಿಸ್ತೀವ. ಅಲ್ಲ ಮಜಾ ಕೊಡ್ತೀನಿ ಬಾ, ಒಳ್ಳೆ ಮಜಾ ಕೊಡ್ತೀನಿ. ನಿಮ್ ನಿಮ್ ಮಗಳೇನ ಬಂದ್ರೆ ಖಂಡಿತ ಒದೆ ಕೊಡಿಸ್ತೀಯ. ಇಲ್ಲ ಮಜಾ. ಸಿಮಣ್ಣ ಎಲ್ಲಿದ್ಯಣ್ಣ? ಯಾರು? ಅದೇ ನಾನ್ ರಾತ್ರಿ ಫೋನ್ ಮಾಡಿಲ್ವಣ್ಣ. ಯಾರು? ಅಣ್ಣ ಅಕ್ಕಿ ತರಕ ಆಸಿಲ್ಲ ಕಣ್, ಬಾರಣ ಅದು ಬಂದ್ ತಾಂಡೋಗಣ ಸೊಪ್ಪು. ನೆನ್ನೆಲ್ಲ ಕೆಲ್ಸ ಕಾರ್ಯ ಬಿಟ್ಟು ಕೂತಿದೀವಣ್ಣ. ಇದ ಮುಟ್ಟಿ ಮುಸ್ಕನ? ಯಾಕಣ ಈ ಬಡವ್ರನ್ನ ಹಿಂಗಯ್ಯ ಅನ್ಸ್ಕಂತೀಯಣ್ಣ. ನೆನೆ ನಾವೆಲ್ಲನ ಹೋಗಿದ್ರೆ ಕೂಲಿ 600 ರೂಪಾಯಿ ಸಿಗದಣ್ಣ. ಅದು ಇಲ್ದಂಗ ನಾವೇನೋ ಇಲ್ಲೊಂದ್ ಸಿಗುತ್ತಲ್ಲ ಅಂತ ಹೇಳಿ ತಾಮಂದ್ ಇಕ್ಕಿದೀವಿ. ನಾವು ಕತ್ಲೆ ನಾವೆಲ್ಲನ ಕೆಲ್ಸಕ್ ಹೋಗಿದ್ರೆ 600-700 ರೂಪಾಯಿ ದುಡ್ಕೊಂಬರೀವಣ. ನೀನ್ ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನಕ್ಕೆ ಒಣ್ಣೆ ಹೇಳ್ತು ಅಂತ ಕೃಷ್ಣಣ್ಣ ಅಂತ ಹೇಳಿ ನಾವ್ ಹೋಗಿ ಎಲ್ಲಾ ಕುಯ್ಕೊಂಡ್ ಬಂದಿದ್ದೀವಿ ಅಣ್ಣಯ್ಯ.
ಕೃಷ್ಣನೇ ಅಲ್ಲ ಸ್ವಾಮಿ, ನಾವು ಕೃಷ್ಣನೇ ಮಾತಾಡಿದಾಗ ಸುಮ್ಮನೆ ನಿಮ್ಮ ಅಮ್ಮ ಮಾತಾಡೋದಾಗ ನಾವು ರಾತ್ರಿ ಎಲ್ಲ ತಲೆ ಹೊರ್ತು ಬಂದು ಕೈಕೊಂಡಿದೀನಿ. ಕೃಷ್ಣನೇ ಹೇಳಿದ್ದು, ನಿಮ್ ನಂಬರ್ ಕೊಟ್ಟು ಕೃಷ್ಣನೇ ಹೇಳ್ತಾವ ಅಣ್ಣನ್ ತಗೊಂಡೋಗಿದ್ರಂತೆಲ್ಲ ಬಂದು ನಾವ್ ಹಣೆಯನೇ ನೋಡೋ ಕೂಲಿ ಕೆಲ್ಸಕ್ಕೆ ನಾವು ಹೋಗಿದ್ರು ಒಂದ್ 600-700 ರೂಪಾಯಿ ಸಿಗದಣ್ಣ, ಮನೆಗ್ ತರಕಾರಿ ಎಲ್ಲ ಕೊಡೋರು. ಏನ್ ಗೊತ್ತಾ, ಬಂದಿ ಸೊಪ್ಪು ತಗೊಂಡೋಗ್ಬಿಡೋಣ, ಕಾಲ್ ಮುಗಿತೀನಿ ಅಣ್ಣ. ಮಾತಾಡಕ್ ಬಿಡಲ್ವಲ್ಲ ನಾನು ಅಣ್ಣ ಹೇಳೋದು ಇಷ್ಟೇ ಕಣ. ಹೇಳಣ್ಣ, ಯಾಕಣ್ಣ ಮಾತಾಡ್ತಾನೆ ಇಲ್ಲ? ನಾ ಮಾತಾಡಕ್ ಒಂದ್ ಅವಕಾಶ ಬಡ್ಕೊಂಡ್ರೆ ಹಂಗೆ ಇದು ಈ ರೈಲು ಅಂತ ಹೋಗ್ತಲ್ಲ ಹಂಗೆ. ನಮ್ ಮನೆಯವ್ರು ಹೆಂಗು ಅಕ್ಕಿ ತರ ಕಾಸಿಲ್ಲ ನಮ್ಮ ಮಕ್ಳುಗೆ, ಏನ್ ಮಾಡೋದಣ್ಣ? ಕೂಲಿ ಮಾಡ್ಕೊಂಬಂದ್ರೆ ನಮ್ ಜೀವನ ಅಣ್ಣ. ನಾನ್ ಹೇಳೋದೇನ್ ಗೊತ್ತಾ, ನಾನ್ ಬಿಡಿಸ್ಕೊಂಬ ಅಂತ ಹೇಳಿದ್ನ ಮುಟ್ಟಿ ಮುಸ್ಕನ. ಅಲ್ಲಣ್ಣ ನಾವ್ ಹೇಳೋದೇನ್ ಗೊತ್ತಾ, ಗೋಳಾಡ್ಬೇಡ, ಶುಕ್ರವಾರ ಬಿಡ್ರಿ. ಶುಕ್ರವಾರ ಅಣ್ಣ, ನಮ್ ಬಡವ್ರು ನಮ್ನ ಅಯ್ಯನ್ಸು ನೀವ್ ಯಾವತ್ತು ಉದ್ದಾರ ಆಗಲ್ಲಣ್ಣ. ಉದ್ದಾರ ಆಗವ ನಿನ್ ತಾಯಿನ ನಾವೇ ಬಿಡಿಸ್ಕೊಂಬ ಅಂತ ಹೇಳಿದ್ವ. ನಮ್ಮನ್ನ ಅಯ್ಯೋ ಅನ್ಸಿದ್ರೆ ಫೋನ್ ಮಾಡಿ, ಫೋನ್ ಎದ್ದಿಲ್ದಂಗೆ ಹಿಂಗೆಲ್ಲಾ ಮಾಡಿದ್ರೆ ನೀನು ನಿಮ್ ಮನೆಯವ್ರು ಯಾವತ್ತು ಉದ್ದಾರ ಆಗಲ್ಲಣ್ಣ. ನಾಶನಾಗಿ ಹೋಗ್ಬಿಡ್ತೀರಾ, ನಾಶನಾಗಿ ಹೋಗ್ತೀವ ಅಣ್ಣ. ಅಲ್ಲ ರೀ, ಅಲ್ಲಣ್ಣ ನೋಡು ಶುಕ್ರವಾರ ಬಂದು ತಾಂಡ್ ಹೋಗ್ಬಿಡು. ನಮ್ನ ಯಾಕೆ ಅನ್ಸ್ತಿ ಅಣ್ಣ? ಮಾತಾಡಕ್ ಒಣಸಿ ಬೆಂಕಿ ಕೇಳ ನಾನು ನಮ್ಮನ್ನ ಕೈ ಅಯ್ಯೋ ಅಂತ ಒಂದ್ ಲಕ್ಷನ ಮಾತಾಡಕ್ ಬಿಡಲ್ವಲ್ಲ. ಬಿಡ್ರಿ, ಯಾಕೆ ನೋಡ್ತೀರಾ? ನಾನೇ ಬಿಡ್ಸು ಅಂತ ಹೇಳಿ ನಾವು ಚಿಲ್ಲರೆ ಅಂಗಡಿ ಕೇಳ್ರು, ಇದು ಮುಟ್ರಿ ಮುಸ್ಕ ಮಾಡಲ್ಲ ಬಿಡುವ. ಶುಕ್ರವಾರ ಇಲ್ಲಿ ಗೋಳಾಡೋದು ಇಲ್ಲಿ ನೋಡ್ರಿ, ಮನೆಗೆ ನೀನು ಬಡ್ಕ ಮನೆಯೆಲ್ಲ ದುಃಖವಂಗ್ ಮಾಡ್ರಿ ಅಂತ ಅಂತಾರೆ. ಬಿಡ್ರಿ, ಕಟ್ ಮಾಡ್ತೀರಾ? ಕೊನೆಗೆ ಎಷ್ಟೈತ ಅಷ್ಟೇ ಕೊಟ್ಬಿಟ್ ಬಾರಣ. ಏನ್ ಮಾಡೋದಕ್ಕೆ ಮುಟ್ರಿ ಮುಸ್ಕ ತಗೊಂಡ್ ಎಲೆನಾ ಅಣ್ಣ? ಚೀನಾಗೆ ಹ್ಯಾಂಗಿಲ್ಸ್ ಹೋಗುತ್ತಂತಲ್ಲಣ್ಣ. ಚೀನಾಗೆ ಹ್ಯಾಂಗಿಸ್ ಮಾಡಕ? ಹ್ಞೂ ಅಣ್ಣ. ನೀ ಕೈ ಮುಗಿತೀನಿ ಬಂದ್ ತಗೊಂಡೋಗಣ್ಣ. ನಮ್ ಬೆನ್ನೆಲ್ಲ ನೋವು ಬಂದೈತಣ್ಣ, ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ. ಬಾರಣ್ಣ, ಬಂದ್ ತಗೊಂಡೋಗಣ. ಯಾರು ಸತ್ತಿರೋರ್ ಮನೆಗೆ ಬಡ್ಕೊಂಡ್ ನಾ ಬಿಡಿಸು ಅಂತ ಹೇಳಿದ್ ನಾನ್ ನಿಮ್ಗೆ. ಮುಟ್ಟಿನ ಮುಸ್ಕ ತಗೊಂಡಂತ ಗೋಳಾಡ್ಕೊಂಡ್ ಕುಂತಾರೆ, ಸೊಂಟ ಹೊಡ್ತಾ ಅಂತ ಅಣ್ಣ. ಅವ ಅಕ್ಕಂಗೆ ಹೇಳ, ಅಕ್ಕ ನೀನು ನಮ್ ಬಡತನಕ್ಕೆ ದೇವ್ರ ಏನೋ ನಿಮಗ್ ಕೊಟ್ಟವನೆ ₹1,000 ಅಂದ್ಬಿಟ್ಟು ನಾ ಬಡವ್ರನ್ನ ಯಾಕಣ ಹಿಂಗ ಅನ್ಸ್ಕಂತೀಯ? ನೋಡು ಮಾತಾಡ ಹಿಂಗಂದ್ರೆ ಸಾಕು ಮಾತಾಡ್ತಾರ ಅವ್ರು. ನಿಮ್ಮನ್ ಬಿಡ್ಸು ಅಂತ ಹೇಳಿದ್ದಾರೆ. ನನ್ ಕೈ ಬಿಡ್ಬೇಡ ಅಣ್ಣ, ನಂದ್ ₹700 ಕೂಲಿ ಕೊಟ್ಬಿಡೋಣ ಸಾಕು, ಲಾಭ ಏನ್ ಬೇಡ ಅಣ್ಣ. ₹700 ಕೊಟ್ಬಿಡೋಣ. ನಮ್ಮ ರಾತ್ರಿ ಎಲ್ಲ ತಲೆ ಹೊಡ್ಕೊಂಡ್ ಮನೆ ಕಂಡಿದೀನಿ. ಈಗ ಶಿವ ಅಂತ ಏನ ಊಟ ಮಾಡೋಣ ಅಂತ ಕೂತ್ಕೊಂಡೆ, ಇಲ್ಲಿ ನೋಡ್ರಿ ಅಣ್ಣ. ಅಣ್ಣ ಊಟ ಇಲ್ದೆ ಗ್ಯಾಸ್ಟ್ರಿಕ್ ಬೇರೆ ಆಗೈತಣ್ಣ. ನಮ್ಮ ನಾಡ ಲಾಸ್ಟಿಗೆ ನಾನು ಮಗ ಇದು ನೆಂಟದ ಇದು ಮೊದ್ಲು ಡಿಬ್ಬಿ ಅಂತ ಹೋಗಿತ್ತಲ್ಲ, ಮೊದಲೈತ ಇದು ಬೇಡ ಬೇಡ ಇವನು ಅಮ್ಮ ನಡೆ, ಇದು ಏನ್ ಈ ಕರ್ಮ ಇದು? ರಾತ್ರಿ ಯಾರು ಅವ್ನು ಅಂಗಿ ಬಿಟ್ಟು ಹಾಕಿರೋದು ಹಾಕೊಂಡ್ ಕುಂತ ತಾಯಿನ ಹಾಕ್ಯ. ಓ ಅಣ್ಣ, ನಿಮ್ ಮಗ ಅದೇನ್ ಕೊಡು ಮಗ. ಅಣ್ಣ ಓ ಅಮ್ಮ ಇವ್ರ ಅಯ್ಯರೇ. ಅಣ್ಣ ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ. ಅಮ್ಮ ಏನಪ್ಪಾ ಇದು ಏನ್ ಹೇಳಿ? ಹೊಟ್ಟೆಗೆ ಊಟ ಇಲ್ದೆ ಅಣ್ಣ, ನಮ್ಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೈತಣ್ಣ. ₹700 ಕೂಲಿ ಕೊಟ್ಬಿಟ್ಟು ತಗೊಂಡೋಗೋಣ ನಾವ್ ಮಾಡಿದ ಕೆಲ್ಸದ್ದು. ಇದು ಕಾಂಗ್ರೆಸ್ ಇಂದು ₹280 ಕೆಜಿ ಹಂಗ್ ಕೊಡ್ತೀವಿ.
ಬಂದ್ ತಾಂಡೋಗು, ಹೂವ ಬೇಕಾದ್ರೆ ತೆಗಿತೀವಿ. ಇನ್ನೇನು ಅದ್ರ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು, ಇದಂತೂ ಸತ್ಯ ಅಣ್ಣ. ಈಗ ನಾವು ಇದನ್ನ ಕೊಡ್ತೀವಿ ತಾಂತೀರಾ ಅಣ್ಣ? ಅಲ್ಲಿ ಕೆರೆ ಅಂಗ್ಲದಾಗ ಹೋಗಿ ಎಲ್ಲ ಹುಡ್ಕಿ ಸಾಕಾಗ್ಬಿಟ್ಟು ಗದ್ದೆ ಬೇಲಾಗೆಲ್ಲ. ಅದಕ್ಕೇನ್ ಮಾಡೋಣ? ಅದನ್ನ ಬಂದ್ ತೂಕ ಹಾಕ್ಸನ್ ತಗೊಂಡ್ ಹೋಗೋಣ. ನಾವು ಬರೋದು ಅಣ್ಣ ನೋಡೋಣ, ಆ ತಾಯಿ ಮಾರಮ್ಮ ನೋಡ್ತಾ ಇರ್ತಾಳೆ, ನಮ್ಮನ್ನು ಬಡವ್ರ ಅನ್ಸ್ಕೊಬೇಡ್ರಿ, ನಿಮ್ ಮನೆ ಹಾಳಾಗ್ ಹೋಗ್ತೈತೆ. ಹಂಗೇನೆ ನಾವು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಹುಡುಕಿದೀವಿ ಗೊತ್ತಾ? ಮಾತಾಡಂದ್ರ ಅಣ್ಣ ಮಾತಾಡೋಣ. ನಾನೇನು ನಿಂಗೆ ಮಾತಾಡ್ಬೇಡ ಅಂತಿದ್ದೀನಣ್ಣ, ನೀನೇ ಮಾತಾಡ್ತಾನಿಲ್ಲ ಅವಾಗ್ಲಿಂದ. ಸುಮ್ನೆ ನಾನೇ ಮಾತಾಡ್ತಿದ್ದೀನಿ, ಸುಮ್ನಿದ್ಯಾ? ನಾ ಸುಮ್ಮನೆ ಕುಂತಿದ್ದೆ 1 ನಿಮಿಷ ಹೊತ್ತು ಮಾತಾಡಿ ಬಿಟ್ಕೊಟ್ಟಿಲ್ಲ, ಸುಮ್ಮನೆ ಕುಂತಿದ್ದೆ. ತಲೆ ಹೊರ್ತು ಒಂದು ನೀರ್ ಕೊಡ್ಬೇಕ. ಇದು ನೋಡೋಣ, ಸೈಕಲ್ ತುಳ್ಕೊಂಡೋಗಿರೋದಣ್ಣ ನಾವು. ಮಾತಾಡೋಣ. ಹ್ಞೂ ಅಣ್ಣ ಮಾತಾಡೋಣ. ನಾವು ಚೈನ್ ಅದು ಬಿದ್ದೋಗೋದು, ಚೈನು ಸೈಕಲ್ ಆಗಿ ಯಾವಾಗ್ಲೂ ಚೈನ್ ಬಿದ್ದೋಗೋದು. ಅದು ಮುಟ್ಟಿನ ಮುಸ್ರಿ ಅವನನ್ನ ತಾಂತಾರ. ಹೇಳಕ್ ಹೋದ್ರೆ ಅದೇ ಬಡ್ಕೊಂತಾರಲ್ಲ ಅಣ್ಣ, ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನ ಹೊಟ್ಟೆ ಎರ್ಸ್ಬಾಡ್ರಿ ಅಂತ. ನಾನೊಂಚೂರು ಮಾತಾಡೋದಕ್ ಹೋದ್ರೆ ಅಲ್ಲಿ ಶುರು ಹಚ್ಕೊಂತದ್ದು. ಅಣ್ಣ ಇದು ನನ್ನ ನಂಬರು ಹೇಳಿದ್ ಕರೆಕ್ಟ್ ಆಗಿ ಹೇಳಿದೀರಾ? ಅಣ್ಣ ಅವಣ್ಣ ಹೇಳಿದ ಅಣ್ಣ, ಅವಣ್ಣ ಕಟ್ ಮಾಡ್ರಿ, ತಿರ್ಗಾ ಯಾರ ನಂಬರ್ ಮಾಡ್ತೀವಿ ಅಂತ ಹೇಳಿರಲ್ಲ. ಮತ್ತೇನು ಹಿಂಗ್ 2 ಮಾತಾಡಕ್ಕಿಲ್ಲ, ಅಲ್ಲಿ ಬರ್ಕೊಂಡ್ ಸೊಂಟ ಹೊಡ್ತ ಬಂದೈತಿ ನಿಮ್ ಮನೆ ಒಳಗ. ಅಣ್ಣ ಅಣ್ಣ ಮಾತಾಡೋಣ. ಯಾಕಣ್ಣ? ಒಂದ್ ಅವತ್ತು ಊಟ ಮಾಡ ಅನ್ನ ತಿನ್ನ ಮಾತಾಡು. ನಾನ್ ಹಿಂಗೇನು ಅವಣ್ಣ ಕೃಷ್ಣನ ಹೇಳಿದೆ ತಡ. ಅಲ್ಲೋಡು, ಇನ್ ಉಸಿರು ಎತ್ತಾಗ ಹೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು. ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ. ಅವಣ್ಣ ಕೃಷ್ಣನ ಹೇಳಿದೆ ತಡ. ನರಸಿಂಹರಾಜ ಬಳ್ಳಾಪುರದಿಂದ ಬದೈತೆ, ಅವಣ್ಣ ಬಂದು ತೂಕ ಹಾಕೊಂಡ್ ಹೋಗೈತೆ ಅಂತ. ನಾವು ಸೈಕಲಲ್ಲಿ ತುಳ್ಕೊಂಡು ಹೋಗಿ ಪೆಟ್ಲು ಬಿದ್ದೋಗೋದು, ಇದು ಚೈನ್ ಬಿದ್ದೋಗೋದು, ಪೆಟ್ಲು ಕಿತ್ತೋಗೋದು, ಆ ಸೀಟ್ ಇಲ್ಲ ಏನಿಲ್ಲ. ನಾನು ಗೊತ್ತಾಯ್ತಾ, ಗೋಣಿ ಚೀಲನ ಮುದುರಿಕೊಂಡು ಆ ಗೂಟ್ರ ಚುಚ್ಕೊಳೋದು, ಹಂಗ್ ತಗೊಂಬಂದಿರೋದು ಹೋಗಿ. ಇವಾಗ ಇಷ್ಟು ಆತು, ನಾನು ಕಾಣ್ತೀನಿ ಅಂತ. ಅಣ್ಣ 1 ನಿಮಿಷ ಕೇಳು. ನಮ್ಮನ್ನ ಅಯ್ಯೋ ಅನ್ಸ್ಕೊಂಡ್ರೆ ಎಲ್ಲಿದ್ಯಪ್ಪ? ಯಾರು ಎಲ್ಲಿದ್ಯಪ್ಪ? ನಾನೆಲ್ಲ ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ನರ್ಸಿಯಪ್ಪ. ಯಾವೂರು? ನಿನಗ್ ಗೊತ್ತಿಲ್ವನ? ಯಾಕೋ ಹೇಳಿ, ಯಾವೂರು? ನರ್ಸಿಯಪ್ಪ ಅಂದ್ರೆ ಯಾವೂರು? ಸಾಯ್ಬೇಕಾದ್ರೆ ನಾನ್ ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಅಲೋ, ಯಾವ್ದೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ತಾವೇ? ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರು ನಿಮ್ದು? ಯಾವ ಊರು?
ಇಲ್ಲೇ ಅಪ್ಪ ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ತಾವ್ ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಬಂದು ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದೀನಿ. ಬೇಕಾದ್ರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗಿ. ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಹೊಳ್ತೋಗ್ತೀಯ ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವ್ರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು, ಇಲ್ಲ ನಾನ್ ಸಾಯ್ಬೇಕು ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯನ ಇಲ್ಲ, ಬೆಳಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿಥಿ ಅಂತ. ನೀನು ಒಂದ್ಬಿಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ, ನೀವ್ ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡು ಐತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪಲ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ ನಾವ್ ಬರಕಾಗಲ್ಲ. ಇದ್ದೀನಿ ಕಣಪ್ಪ. ಸೂರ್ಯ ಊಟ ಕಡಿಕೆ ಮುಖ ಮಾಡ್ಕೊಂಡು ನಿಂತ್ಕೋ. ಅಲ್ಲ ಮನೆ ಒಳಗೇನೆ ಸೂರ್ಯ ಊಟ ಕಡಿಕೆ ಮುಖ ಮಾಡ್ಕೊಂಡು ನಿಂತ್ಕೋ. ಆ ನಿಂಬೆಹಣ್ಣ 3 ಸರಿ ನೀಳಿಸ್ಕೊ ಮೇಲಿಂದ ಕೆಳಿಕೆ. ನಿನ್ನ ತಲೆ ಭಾಗದಿಂದ ಕಾಲವರೆಗೂ ನಿನ್ನ ಸ್ಪರ್ಶ ಆಗ್ಬೇಕು. ಅದು ನಿಂಬೆಹಣ್ಣು ತಲೆ ಮೇಲಿಂದ ಎದೆ ಮೇಲಿಂದ ಕೈ ಕಾಲು ಮೇಲೆಲ್ಲ ಸ್ಪರ್ಶ ಆಗ್ಬೇಕು. ಅದು ನಿಂಬೆಹಣ್ಣು 3 ಸರಿ ನೀಳಿಸ್ಕೊ. ಇಲ್ಲ ಯಾರ ಕೈಲ ಇದ್ರೆ ಅವ್ರ ಕೈ ನೀಳಿಸ್ಕೊ. ನಿನ್ನ ಮಡದಿ ಇದ್ರೆ 3 ಸರಿ ನೀಳಿಸ್ಕೊಳಪ್ಪ. ಎಡಗೈಲಿ ಇಡ್ಕೊ. ಆಯ್ತು 3 ಸರಿ. ಆಯ್ತು 3 ಸರಿ ನೀಳಿಸ್ಕೊಂಡ ಎಡಗಾಲಿನ ಕಿರುಬೆರಳು ಐತಲ್ಲ ಅದಕ್ಕೆ ಆ ಉಗುರು ಟಚ್ ಮಾಡು. ನಿಂಬೆಹಣ್ಣಿಗೆ 3 ಸರಿ ಉಗುರು ಟಚ್ ಮಾಡು. ಹಂಗೇನೆ ಅದು ನಿನಗೆ. ಇಲ್ಲ ಯಾರೋ ಇಲ್ಲಿ ಬಟ್ಟೆ ಒಗಿತಾ ಇದಾರೆಪ್ಪ, ಯಾರೋ ಪಕ್ಕದ ಮನೆಯವರು. ತಡಿ ಹೇಳ್ತೀನಿ. ಅಮ್ಮ ಬಟ್ಟೆ ಕುಟ್ ಅಂತ ಒಗಿಬೇಡಮ್ಮ ನೀನು. ಇಲ್ಲಿ ಭಕ್ತಾದಿಗಳು ತೊಂದರೆ ಮಾಡ್ತಾ ಇದೆ, ಇಲ್ಲೆಲ್ಲ ಹೇಳ್ತಾ ಇದಾರೆ. ದಯವಿಟ್ಟು ಅಮ್ಮ ಅಮ್ಮರೇ ಅಪ್ಪ ಒಗಿಬೇಡಮ್ಮ. ಕುಟ್ ಶಬ್ದ ಗೊತ್ತಾಯ್ತು ಇಲ್ಲಿ. ಹಲೋ ನೋಡಪ್ಪ, ಅಲ್ಲಪ್ಪ ಇಲ್ಲಿ ತೊಂದರೆ ಆಗ್ಬಾರ್ದಲ್ವ, ನಮ್ಮಿಂದ ಒಬ್ರು ತೊಂದರೆ ಆಗ್ಬಾರ್ದು. ಆಯ್ತಾ? ತೊಂದರೆ ಆಗ್ಬಾರ್ದಲ್ಲ, ನಮ್ಮಿಂದ ಒಬ್ರು ತೊಂದರೆ ಆಗ್ಬಾರ್ದಲ್ಲ. ಇದು ನಿಂಬೆಹಣ್ಣು ಏನ್ ಮಾಡಿದ್ರ? ನಿಂಬೆಹಣ್ಣು ಕಿರುಬೆಳ್ಳು ಐತಲ್ಲ, ಎಡಗಾಲಿನ ಕಿರುಬೆಳ್ಳು, ಅದಕ್ಕೆ 3 ಸರಿ ಟೆಸ್ಟ್ ಮಾಡು. ಆಯ್ತಾ? ಒಂದು ಮೊಟ್ಟೆ ತಗೋ, ಒಂದು ಮೊಟ್ಟೆ. ಕೋಳಿ ಮೊಟ್ಟೆ. ಏನಪ್ಪ ಮೊಟ್ಟೆ ತಾಂಡ? ಈಗ ಸರಿ ಯಾವ ತರ ಮಾಡಿದೆ ಅದೇ ತರ 3 ಸರಿ ನೀಳಿಸ್ಕೊ ಮೊಟ್ಟೆನ. ಮಾಮೂಲಿ ಬಲಗಾಲಿನ ಕಿರುಬೆಳ್ಳಿಗೆ 3 ಸರಿ ಟಚ್ ಮಾಡು ಮೊಟ್ಟೆನ. ಆಯ್ತಾ? ಈಗ ಅದು ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೊಂಡು, ನಿಮ್ಮ ಮನೆ ದೇವ್ರು ಯಾವುದು? 3 ನಾಮ ಯಾರು? ನರಸಿಂಹಸ್ವಾಮಿ ಅಲ್ವಾ? ಕದ್ರಿ ನರಸಿಂಹಸ್ವಾಮಿ. 3 ನಾಮದ ಕದ್ರಿ ನರಸಿಂಹಸ್ವಾಮಿ ನೆನ್ಸ್ಕೋ. ಹೇಳು, ನೆನ್ಸ್ಕೋ, ನಿನ್ ಕಷ್ಟ ಇಲ್ಲ ಹೇಳ್ಕೊ. ಮೈಕೈ ಹೊಡ್ತ, ಉರಿ ಹೊಡ್ತ, ಆಮೇಲೆ ಹೊಟ್ಟೆ ನೋವು, ಆರೋಗ್ಯ ಕಾಪಾಡ್ಕೊಂಡು ಕದ್ರಿ ನರಸಿಂಹಸ್ವಾಮಿ, ಸೂಲ್ದಪ್ಪ, ಮಂಜುನಾಥೇಶ್ವರ, ಧರ್ಮಸ್ಥಳ ಮಂಜುನಾಥೇಶ್ವರ, ಸಿಕಂದೂರು ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕಾ, ಶಾಂಬದೇವಿ, ಮೈಸೂರು ಚಾಮುಂಡೇಶ್ವರಿ, ಕಾಪಾಡ ಪರಮೇಶ್ವರಿ, ಮಾಡು ಶನೇಶ್ವರ. ಆಯ್ತಾನೆ ಬೇಡ್ಕೊಂಡನಪ್ಪ. ನಿಮ್ ಮಂದೆ ಅಲ್ಲಿ ದೇವ್ರ ಗುಡಿ ಹತ್ರ ಹೋಗಿ, ನಿಮ್ ಮನೆ ಹತ್ರ ದೇವ್ರ ಮನೆ ಐತಲ್ಲ ನಿಮ್ದು, ಪೂಜೆ ಮಾಡ್ತಿರಲ್ಲ, ಅಲ್ಲಿ ಇಕ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಪ್ಪ. ಅರ್ಶಿನ ಕುಂಕುಮ ಇಕ್ಕಾ ದೇವ್ರ ಮುಂದೆ ಇಕ್ಕೋ. ಅಲ್ಲಿ ದೇವ್ರ ಸ್ಟ್ಯಾಂಡ್ ಮೇಲೆ ದೇವ್ರ ಇದಿದ್ರೆ ಅದು ಏನ್ರ ಮೇಲೆ ಮತ್ತೆ ದೇವ್ರ ಮುಂದೆ ಇಕ್ಕೋದು ನಾ ಎರಡೂನು. ಏನು ಇಕ್ಕಿದ್ಯಾ? ಊದ್ಗಡ್ಡಿ ತಗೋ, ಗಂಟೆ ತಗೋ, 2 ಊದ್ಗಡ್ಡಿ. ಗಂಟೆ ಇಲ್ಲ ಸ್ವಾಮಿ. ಗಂಟೆ ನಾದ ಬೇಕೇ ಬೇಕು. ಗಂಟೆ ನಾದ ಖಂಡಿತವಾಗ್ಲೂ ನಿನ್ಗೆ ಬೇಕೇ ಬೇಕದು. ನೀನು ಗಂಟೆ ಬಾರ್ಸೋದು ಇರ್ಲಿ ಒಂಚೂರು ಹೆಂಗನ ಮಾಡಿ ಅಳ್ಳಾಡ್ಸು. 2 ಊದ್ಗಡ್ಡಿ ಹಚ್ಕೋ.
ಮತ್ತೊಂದು ಹೊತ್ತಾಗ ಅಂತಂದ್ರೆ ಗಂಟೆ ಗಂಟೆ ಯಾವಾಗಾದ್ರೇನು ಯಾವಾಗಾದ್ರೇನಮ್ಮ ದೇವ್ರೇನು ರೆಸ್ಟ್ ಅನ್ನಕ್ ಹೋಗಿರ್ತಾರ ತಾಯಿ, ಆ ತರ ಮಾತಾಡಬಾರ್ದು ಹೇಳು. ಅವರು ಅದೇನಮ್ಮ ಗಂಟೆ ಕಡಿಲಿ ಮಗ ಕೊಡಿಲಿ ಕೊಟ್ಟ ಸಿಂಬದು ಓ ಜಲ್ದಿ ತಗೊಳಪ್ಪ. ಗಂಟೆ ನೀನೇ ತಗೋ, ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡ, ನೀನೇ ಗಂಟೆ ತಗೋ, 2 ಊದ್ ಗಡಿ ಹಚ್ಕೋ, ಜಲ್ದಿ ಮಾಡು. ಇಷ್ಟೊತ್ತಾಗ ಅಳ್ಳಾಡ್ಸ್ಬಾರ್ದು, ಎಲ್ಲ ತಾನೇ ಅಳ್ಳಾಡ್ಸ್ಕೊಂಡು ಹೋಗ್ಕೊಂಡ್ರೆ. ನೀನ್ ಅವ್ರ ಮಾತು ಕೇಳ್ಬಿಡಪ್ಪ. ಅದು ದುಷ್ಟ ಶಕ್ತಿಗಳು ನಿನಗೆ ಒಳ್ಳೇದಾಗುತ್ತೆ ಅಂತ ಅವು ಮಾಡಕ್ಕೆ ಬಿಡ್ತಾ ಇಲ್ಲ. ಅದು ನಿನ್ನ ಹೆಂಡತಿ ಮುಖಾಂತರ ಅವು ನಿನ್ನ ಹಾಗೆ ತೊಂದರೆ ಕೊಡ್ತಾ ಇದ್ದಾವೆ, ಗೊತ್ತಾಯ್ತಾ? ಈ ಗಂಟೆ ತಗೋ, 2 ಊದ್ ಗಡಿ ಹಚ್ಕೊಂಡಿದ್ಯಾ? ಊರ್ಗಡೆ ಹೆಚ್ಕೊಂಡಿದ್ದೆ. ಗಂಟೆ ಬೇಕು, ಗಂಟೆ ಬೇಕು. ಆಯ್ತಮ್ಮೆ. ಗಂಟೆ ನನಗೆ ಕೇಳಿಸ್ಬೇಕು, ಶಬ್ದ ಅದು ನನಗೆ ಕೇಳಿಸ್ಬೇಕು, ಊದ್ಗಡ್ಡಿ ಬೆಳಗೋದು. ಏನಪ್ಪ ಗಂಟೆ ಯಾರಪ್ಪ? ನಮ್ಮ ಇವರು ನಮ್ಮ ಮನೆ ನಮ್ಮ ಅಜ್ಜಿ ಕಿತ್ಕೊಂಡು ಹೋದ್ರಾ? ಈಗ ಊದ್ಗಡ್ಡಿ ಬೆಳಗ್ದ ಮಟ್ಟೆ ನಿಂಬೆಹಣ್ಣು ಮಟ್ಟೆಗೂ ಗಂಟೆ ಕೇಳಿಸ್ತು. ಈಗ ಊದ್ಗಡ್ಡಿ ಸಿಗಿಸ್ಬಿಟ್ಟಿ ಅಲ್ಲಿ ದೇವ್ರ ಹತ್ರ ನಿಮ್ ಮನೆ ಬಾಕ್ಲಿಗೂ ನಿಂಬೆಹಣ್ಣು ಮಟ್ಟೆನು ನಿಲ್ಸು. ಮನೆ ಬಾಕ್ಲಿಗೆ ಹೊಸ್ಲಿಗೆ 3 ಸರಿ ನಿಲ್ಸು. ಆಯ್ತು. ಈಚೆ ಕಡೆ ಬರ್ಬೇಕಾ? ಈಚೆ ಕಡೆ ನಿಂತ್ಕೊಂಡು ನಿಲ್ಲಿಸ್ಬೇಕು. ಆಯ್ತು ಆಯ್ತು. ಆಯ್ತಾ? ನಿನ್ನ ಮಡದಿಗೂ ನಿಲ್ಸು 3 ಸರಿ. ನಮ್ಮ ಹೆಂಡತಿಗೂ ನೀನೇ ನಿನ್ ಕೈಯಾರ ಎಡಗೈಗೆ ಇಟ್ಕೊಂಡು ನಿಲ್ಸು. 2 ನಿಂಬೆಹಣ್ಣು ಮಟ್ಟೆ ನಿನ್ನ ಹೆಂಡತಿಗೆ ನಿಲ್ಸು. ಇಲ್ಲಿ ಊಟದಿಂದಲೇ ನೋಡ್ತೇನೆ ನಿಲ್ಸ್ತೀನಿ. ಹಿಂದಗಡಿಗೆ ನಿಲ್ಸಿ ಸ್ವಾಮಿ. ಹಿಂದಗಡಿಗೆ ನಿಲ್ಲಿಸಿ. ಹಿಂದೆ ಗಡಿ ಕಲ್ಲಪ್ಪ, ಮುಂದ್ಗಡಿಗೆ ನಿಲ್ಸಪ್ಪ. ನಿಲ್ಸುವಂತ ಹಿಂದಗಡಿಗೆ ನಿಲ್ಸಿ ತಲೆಯಿಂದ ಹೇಳಿ. ಅವ್ರ ಕೈಲಿ ಬಿಡ್ತು ಅಂತ 3 ಸರಿ ಹೇಳಿಸ್ಕೊ. ಇದು ನಿಲ್ಸಿದ್ದು ಸ್ವಾಮಿ ಹಿಂದಗಡಿಗೆ. ಅಲ್ಲಪ್ಪ ಆಯ್ತಪ್ಪ, ಲಾಸ್ಟ್ ಇದು ನಿನ್ ಹೆಂಡತಿ ಅವರು ಸೌದೆ ಜೋಡ್ಸ ಅಂತ ಇದು ಇಷ್ಟಾಗಿ. ಹೌದಾ? ಓ ಆಯ್ತು. ಅದನ್ನ ಆ ಮಟ್ಟೆನು ನಿಂಬೆಹಣ್ಣು ಏನ್ ಮಾಡ್ತೀವಿ ಗೊತ್ತಾ? ಈಗ ಈ ಒಳಗೆ ತಗೊಂಡೋಗ್ಬೇಡ. ಈಗ ಸೂಜಿ ಐತಲ್ಲ ನಿಮ್ಮ ಮನೇಲಿ ಇದೆಯಲ್ವಾ? ಸೂಜಿಗೆ ಒಂದು ದಾರ ಎಣಿಸ್ಕೊಂಡು ಒಳಗೆ ಹೋಗಿ ಏನ್ ತೊಂದರೆ ಆಗಲ್ಲ. ಸೂಜಿಗೆ ದಾರ ಎಣಿಸ್ಕೊಂಡು ಮಟ್ಟೆನು ನಿಂಬೆಹಣ್ಣು 2 ಏರ್ಸು. ಡಬ್ಳದಾಗ ಏರ್ಸು. ಮಟ್ಟೆನು ನಿಂಬೆಹಣ್ಣು 2 ಏರ್ಸು. ಅದು ನೀನು ಮಟ್ಟೆ ಡಬ್ಳದಾಗ ಏರ್ಸ್ಬೇಕು. ಏನು ಇದು ಭಂಡಾರ ಬಂದ್ಬಿಡ್ತಾ ಈಚೆಗೆ? ಅದು ಬಂದಿಲ್ಲ, ಒದ್ನೆಗದೆ ನೀರ್ ಅಂತ ಬಂದೈತಿ. ಅದು ಬರ್ಬಾರ್ದಪ್ಪ, ಬರ್ದಿಲ್ದಂಗೆ ಏರ್ಸು. ಬಂತು ಅಲ್ಲ, ಬರ್ಬಾರ್ದು ಅದು. ಬಂದ್ ಸ್ವಾಮಿ. ಬರ್ಬಾರ್ದು, ಬರ್ದಿಲ್ದಂಗೆ ಏರ್ಸು. ಬಂದೈತಿ, ತೂತ ಆದ್ರೆ ಬರ್ದಂಗಿಲ್ಲ. ಈಗ ಬಂದ್ಬಿಡ್ತಾ ಈಗ? ಹೋಗಪ್ಪ ಅಂತ. ಈಗ ಏನೋ ಒಂಚೂರು ಅನ್ನ ತಗೊಂಡು ಆ ತೂತ ಆಗೈತಲ್ಲ, ಏನು ಹೆಸರು ಅಂದ್ರೆ ಇದನ್ನ ಗೋಡೆ ಕಟ್ಟಾರಲ್ಲ ಕೆಸರು, ತೂತಕ್ಕೆ ಇಕ್ಬಿಡು. ಅದು ಬರ್ಬಾರ್ದು ಈಚೆಗೆ. ಆಯ್ತು. ಇಗ್ದ ಬತ್ತಾಯ್ತಾ? ಬತ್ತಾಯ್ತಾ? ಬತ್ತಾಯಿಲ್ವಾ? ಈಗ ಸರಿ ಕೇಳಿಸ್ತೀರ? ಈಚೆ ಬಾ. ಬಂದ? ಈಗ ಒಂದ್ ಇಡೀ ಅನ್ನ ತಗೋ. ಮನೆಯಲ್ಲಿ ಅನ್ನ ತಗೊಂಡ ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಕಲ್ಸು. ಹೇಳ್ತೀನಿ. ಅರ್ಶಿನ ಕುಂಕುಮ ಕಲ್ಸ ಅನ್ನನ. ಯಾವ ಕಲರ್ ಬಂತು? ಏನಪ್ಪ ಮಿಕ್ಸು? ಅಲ್ಲ, ಕೆಂಪು ಕಲರ್ ಬಂತು, ಅರ್ಶಿನ ಕಲರ್ ಬಂತು. ಹೌದಾ? ಆ ಅನ್ನನ ಒಂದ್ ಸ್ವಲ್ಪ ತಿನ್ನು ನೀನು. ಅನ್ನ ಕಲ್ಸಿದ್ಯಲ್ಲ ಅರ್ಶಿನ ಕುಂಕುಮ ಹಾಕಿ, ಅದನ್ನ ಸ್ವಲ್ಪ ತಿನ್ನು ದೇವ್ರ ನೆನ್ಸ್ಕೊಂಡು.
ಮೊಟ್ಟೆ ಕೈಲಿ ಇಟ್ಕೊಂಡಿದ್ದೆ, ಒಂದ್ ಕೈಲಿ ಇಟ್ಕೊಳಪ್ಪ ನಿಂಬೆಹಣ್ಣು ಮೊಟ್ಟೆನ, ಇನ್ನೊಂದ್ ಬಲಗೈ ತಿನ್ನು. ತಿಂದ ಆ ನಿಂಬೆಹಣ್ಣು ಮೊಟ್ಟೆನ ತಗೊಂಡೋಗಿ ನಿಮ್ ಮನೆ ಬಾಕ್ಲಲ್ಲಿ ಹೊಡಿ. ನಿಮ್ ಮನೆ ಬಾಕ್ಲಾಗ ಹೊಡಿಯಪ್ಪ, ಅವ್ರ ಮನೆ ಕಂಡೋರ್ ಮನೆ ಬಾಕ್ಲಾಗ ಹೊಡೆದ್ರೆ ಬಿಡ್ತಾರ ಏನು? ಕೋಳಿ ಕೂಟ ಆಯ್ತಲ್ವಾ? ಅನ್ನ ಏನೋ ನೀ ಮಾತಾಡೋ ಸರಿ ಕೇಳಿಸ್ತಾ ಇಲ್ಲಪ್ಪ. ಹಾ ಯಾಕೆ ತಿಂತ ಇರೋದು? ಕೋಳಿ. ನೀನು ಮಾಡಿರ್ತಕ್ಕಂಥ ಈಗ ಪೂಜೆ ಎಲ್ಲ ಸಂಪೂರ್ಣ ಆಗಿದೆ. ನಿನಗೆ 2 ಗಂಟೆಗಳ ನಂತರ ನಾನು ಫೋನ್ ಮಾಡ್ತೀನಿ ನಿನಗೆ, ಆಮೇಲೆ ಹೇಳು ಏನಾಯ್ತು ಏನ್ ಬಿಡ್ತು ಅಂತ. ಆಯ್ತಾ? ಹಾ. ಇದು ಹುಣಸೆ ಗಿಡದ ಎಲೆ, ಹುಣಸೆ ಹಣ್ಣು ಎಲೆ, ಅದಕ್ಕೆ ತಗಂತಾರಂತಲ್ಲ, ನೀವು ತಗಂತೀರಂತಲ್ಲ ಕೆಜಿ ಲೆಕ್ಕ 180 ರೂಪಾಯಿ. ಎಲ್ಲಿ ತರಬೇಕು ಬೆಳಿಗ್ಗೆ ಅಂದೆ? ವಿಧಾನಸೌಧಕ್ಕೆ ತಗೊಂಡೋಗ್ಬಿಡ್ರಿ ಇವ್ರೆ. ವಿಧಾನಸೌಧಕ್ಕೆ. ಏನ್ ಕಣೆ ವಿಧಾನಸೌಧಕ್ಕೆ? ಅಣ್ಣ ಈ ನಂಬರ್ ಕೊಟ್ರು, ಈ ನಂಬರಿಗೆ ಫೋನ್ ಮಾಡಿ ಅವರೇ ಬಂದು ತಗೊಂಡೋಗ್ತಾರೆ. ಕೆಜಿ ತೂಕ ಹಾಕೊಂಡು ನೀವೇ ಒಂದೊಂದು ಕೆಜಿ ಕವರ್ ಹಾಕ್ಬಿಟ್ಟು ಕಟ್ರಿ, ಸೈಡ್ಗೆ ಇಕ್ಕಿರ್ರಿ, ಎಷ್ಟೈತೋ ಅಷ್ಟು. ಹುಣಸೂರು ಅವರೇ ಬಂದು ತಗೊಂಡೋಗ್ತಾರೆ ಅಂದ್ರು. ನೀವೇ ಬಂದು ಬೆಳಗ್ಗೆ ತಗೊಂಡೋಗ್ತೀರಾ ಮನೆ ಹತ್ರ? ಹುಣಸೂರು ಏನ್ ಹುಣಸೂರು? ಅದೇ ಇದು ಅಲ್ಲೇ ಇವಾಗ ಮಧ್ಯಾಹ್ನ 1 ಅಲ್ವಾ? ಮಧ್ಯಾಹ್ನ 1 ಟೈಮು. ಅಲ್ಲಣ್ಣ ರಾತ್ರಿ ಆಲೆ 9:30. ಇದು ವಿಧಾನಸೌಧ ನಾವ್ ನೋಡಿಲ್ಲ ಅಣ್ಣ. ಅಣ್ಣ ನಮ್ದು ಇಲ್ಲೇ ಹಳ್ಳಿ ಕಣ, ನಾಗೋಲಿ ಹತ್ರ. ನಾಗೋಲಿ ಹತ್ರ ಹಳ್ಳಿ. ಇದು ಬಾಗಲಕೋಟೆ. ಏನ್ ಹಂಗಂದ್ರೆ ಬಾಗಲಕೋಟೆ ಅಂದ್ರೆ? ಅದೇ ಪರಂಗಿ ಮರ. ಇಲ್ಲ ಪರಂಗಿನ ಮರ ಏನಿಲ್ಲ ಅಣ್ಣ, ಬರೀ ಹುಣಸೆ ಹಣ್ಣು ಎಲೆ ಇರೋದು ಅಷ್ಟೇ ನಮ್ಮ ಹತ್ರ. ನುಗ್ಗೆ ಮರ ಇಲ್ಲ, ಅದು ಇಲ್ಲ ಅಣ್ಣ. ಹುಣಸೆ ಹಣ್ಣು ಎಲೆನಾ? ಹುಣಸೆ ಹಣ್ಣು ಎಲೆ ಐತೆ. ಅದೇ ಆ ಅಣ್ಣ ಫೋನ್ ಮಾಡಿತ್ತಲ್ಲ, ಹೇಳ್ತು ನಂಬರ್ ಕೊಡ್ತು, ಎಲ್ಲ ಕಟ್ಟಿಕ್ ಫೋನ್ ಮಾಡ್ರಮ್ಮ ಬಂದ್ ತಗೊಂಡೋಗ್ತಾರೆ ಅಂತ ಅಂತು. ಅದಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಣ್ಣ? ನಾವು ಹೊಲ್ತಕ್ ಹೋಗ್ಬೇಕಲ್ಲ, ಇನ್ನು ಹೊಲ ಬಡ್ದಿಲ್ಲ ಇನ್ನು, ಇವತ್ತು ಅದಕ್ಕೆ ನಾಳಿಕೆ ಕಣ ಎಲ್ಲ ಮಾಡ್ಬೇಕು. ಅದಕ್ಕೆ ಬಂದು ಎಷ್ಟು ಗಂಟೆಗೆ ಬಂದು ತಗೊಂಡೋಗ್ತೀರ ಅಂತ ಕೇಳ್ದೆ ಅಣ್ಣ. ಇದು ಹಾಲು ಎಷ್ಟು ಲೀಟರ್ ಕೊಡ್ತು? ಯಾರು ನಂಗಣ್ಣ? ಅಲ್ಲ ಇದು ಹೊಸ ಗಟ್ಟೆ ಅಲ್ವಾ ಆಚೆಗೆ? ಅಲ್ಲಿ ಬೆಳಗಾವಿ ಇದೆ. ಎಲ್ಲಣ್ಣ? ಹಾಲಾಗಿ ಬರ್ಲಿಲ್ವಾ ಅಣ್ಣ? ಈಗ ಹಾಕ್ ಬಂದು ಸಾಯಂಕಾಲ. ಇದು ಚೀನಾಕ್ ಹೋಗಿಲ್ವ? ಇದು ಚೀಲಕ್ ತುಂಬಿಲ್ಲ ಅಣ್ಣ, ಕವರಿಗೆ ತುಂಬಿದೀವಿ. ಚೀನಾಕ್ ಹೋಗಿಲ್ವ? ಇವು ಕಾಂಗ್ರೆಸ್ ಹೂವ. ಕಾಂಗ್ರೆಸ್ ಹೂವ ಮೂಗ್ಬಟ್ಟಿಗೆ ಮೂಗ್ಪಟ್ಟೆ ಬೇಡಣ್ಣ. ನೀನೇನ್ ನಾವೇನು ಹೇಳಿದ್ರು ನೀನೇನು ಹೇಳ್ತೀರಣ್ಣ. ಇದು ಹುಣಸೆ ಎಲೆ ಕಟ್ಟಿಕ್ಕೊಂದು ಹೇಳಿ ಕಟ್ಟಿಕ್ಕಿದೀವಣ್ಣ, ಯಾವಾಗ ಬಂದು ತಗೊಂಡ್ತೀರಾ? ಅಲ್ಲ ಇವ್ರಿ ಮಾಡ್ರಿ. ಯಾರ್ಗಣ್ಣ? ಇದು ಅಂತದ ಬೆಂಗಳೂರು ಹಾಸ್ಪಿಟ್ಲಿಗೆ ಮಾಡಿ. ಅಣ್ಣ ನೀವೆಲ್ಲಿರೋದು? ನಾವು ಉಚ್ಚಾಸ್ಪತ್ರೆಗಿದ್ದೀವಿ ಅಣ್ಣ. ಎಲೆ ತಗೊಂಡೋಗ್ತಿರಲ್ಲ ಕರೆಕ್ಟಾಗಿ ಹೇಳೋಣ. ಸುಮ್ನೆ ಯಾರಣ್ಣ ಇದು? ನರಸಿಂಹಣ್ಣ ಇದು ಉಚ್ಚಾಸ್ಪತ್ರೆ ಡಾಕ್ಟ್ರು. ನರಸಿಂಹಣ್ಣ ಅನ್ನೋರಿಗೆ ಫೋನ್ ಕೊಡೋಣ. ನರಸಿಂಹರಾಜ ಅಣ್ಣರಿಲ್ಲ. ಏನ್ ಎಲ್ಲೋದ್ರಣ್ಣ? ಅವ್ರು ನೈಟ್ ಡ್ಯೂಟಿಗೆ ಹೋಗ್ತಾರೆ. ನೀವ್ಯಾರಣ್ಣ? ನಾವು ಉಚ್ಚಾಸ್ಪತ್ರೆ, ಇವರು ಸರ್ಜನ್ ಡಾಕ್ಟ್ರು. ನೀನ್ ಯಾವ್ದು ನಾಯಿ ಆಡ್ದಂಗ ಆಡ್ತಿಲ್ಲಣ್ಣ. ಉಸ್ನಾಗ ಕಡ್ದಿತ್ತ ನಿಮ್ಮ ಅಮ್ಮಂಗೆ. ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾನೆ ಲೋಪ ಸುಳೆ ಮಗ. ಆಗ್ಬಿಡೈತೆ. ನಾವು ಅಣ್ಣಯ್ಯ ಯಾವ್ದೋ ನಂಬರ್ ಕೊಟ್ಟಿತ್ತು, ನಾವ್ ಈ ನಂಬರಿಗೆ ಮಾಡಿದ್ರೆ ನಂಬರ್ ಮಿಸ್ ಆಗ್ಬಿಡೈತೆ. ನೀನ್ ಯಾರೋ ಸಿಕ್ಲು ತುಲ್ ನನ್ ಮಗ ಇವನು ಕುಡ್ಕ ಇರ್ಬೇಕು.
ಏ ಅಣ್ಣ ನರಸಿಂಹಣ್ಣಂಗ್ ಫೋನ್ ಕೊಡೋಣ, ನರಸಿಂಹಣ್ಣ ಇದ್ರೆ ಅವ್ರಿಗೆ ತಿಕ್ಕಿರೋ ಇದೆ. ಕೊಡ್ರಿ ರೇ ಸ್ವಾಮಿ, ನಮಗೂ ಬೆಳಗಿಲ್ಲ ಕೆಲ್ಸಗಳು ಮಾಡಿ ಬಂದು ಮೈ ಕೈ ನೋವಾಯ್ತು, ಮನಿ ಕಮ್ಮಿಕ್ ಊಟ ಮಾಡಿ ಮನಿಕೊಂಬಿಡ್ರಿ. ಅಣ್ಣ ನರಸಿಂಹಣ್ಣಂಗ್ ಕೊಡೋಣ, ಅದೇನ್ ಮಾತಾಡ್ಬೇಕು, ಅದೇನು ಎಲೆ ತಗೊಂಡೋಗ್ತದಂತೆ ಬಂದು. ಅಣ್ಣ ಅವ್ರಿಲ್ಲ, ಡ್ಯೂಟಿ ಹೋಗಿದ್ದಾರೆ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ದಯವಿಟ್ಟು ಇದ್ರೆ ಕೊಡೋಣ. ಹಲೋ ಹಲೋ ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ಕೊಡೋಣ ಇದ್ರೆ. ಅಣ್ಣ ಏನ್ ಇದು ತಮಾಷೆ ಮಾಡ್ತಿಲ್ಲ ಅಣ್ಣ ನೀನು. ನಿಮ್ಗೆ ಅಣ್ಣ ಏನ್ ಮಾಡ್ತೀಯಾ, ದುಡ್ಡಿನ ಮದ ಹಂಗ ಆಡಿಸ್ತೈತೆ. ನಮ್ಮಂತ ಬಡವ್ರ ಶಾಪ ನಿಮಗ್ ತಡ್ದೇ ಬಿಡಲ್ಲ, ಹಿಂಗೆಲ್ಲ ಮಾಡ್ಬೇಡ. ನಮ್ಗೆ ತೊಟ್ಟದ ಶಾಪ. ಮತ್ತೀಗ ನೀನ್ ಹಿಂಗೆಲ್ಲ ಮಾಡ್ತಿಯಲ್ಲ ಅಣ್ಣ, ನಾವು ತಮಾಷೆ ಮಾಡ್ತಿಲ್ಲಣ್ಣ, ಕೂಗಾಡ್ತಿಲ್ಲ ಕಿಕಿ ಕಿಕಿ ಅಂತ ಏನೇನೋ. ಯಾಕಣ್ಣ ಬಡವ್ರ ಕಷ್ಟ ನಿಮ್ಗೆ ಯಾಕಣ್ಣ, ನಿಮ್ಗೆ ಕೂಗಾಡಂಗ್ ಆಕೈತಣ್ಣ ನಿಮ್ಗೆ ನಮ್ಮನ್ ಕಂಡ್ರೆ? ನಾವ್ ಬಡವ್ರು ಅಣ್ಣ, ನಾವು ಬಡವ್ರೇ ಇರ್ಬೋದು, ದುಡ್ಕೊಂಡ್ ತಿಂತೀವಿ, ನಾವೇನು ಅವ್ರ ಇವ್ರಿಗ ತಿಕ್ಲು ತುಲ್ ನನ್ ಮಕ್ಳು ಆಡ್ದಲ್ಲ, ನಮ್ಗೆ ಯಾಕೆ ಆಡ್ಕಂತೀವಿ ಅಣ್ಣ? ಅಲ್ಲದೆ ನಾವು ಹುಣಸೆ ಎಲ್ಲ ಯಾರ್ಕಂತಾರೆ? ಹುಣಸೆ ಎಲ್ಲ ಯಾರ್ಕಂತಾರೆ ಅಣ್ಣ? ನಮ್ಗೇನ್ ಗೊತ್ತು, ಫೋನ್ ಕೊಟ್ರು ತಗಂತಾರೆ ಅಂತ. ಇಲ್ಲ, ಹುಣಸೆ ಎಲ್ಲ ತಗೊಳಲ್ಲ, ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು. ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು. ಅಣ್ಣ ಇದು ನರಸಿಂಹರಾಜು ಅಲ್ವಾ ಅವ್ರು ಹೆಸರು? ಇದು ನರಸಿಂಹರಾಜು ಹಾಸ್ಪಿಟಲ್ ಡಾಕ್ಟ್ರು, ಸರ್ಜನ್ ಡಾಕ್ಟರ್ ಅವರು. ಅಲ್ಲ, ಈ ಒಟ್ನಾಗ ಈ ನಂಬರ್ ಕೊಟ್ರು ನರಸಿಂಹರಾಜು ಬಂದು ತಗೊಂಡೋಗ್ತಾರೆ ಅಂತ ಅಣ್ಣ. ಆಗ ಅದಕ್ಕೆ ಹೇಳ್ದೆ ಅಣ್ಣ, ಈಗ ಅವ್ರು ಇದು ಯಾವಾಗ ಬರ್ತಾರಣ್ಣ ನರಸಿಂಹಣ್ಣವರು? ಅವರೆಲ್ಲ ಬೆಂಗಳೂರಲ್ಲಿ ಇದರಲ್ಲಿ ಹಾಸ್ಪಿಟಲ್ ಅವ್ರೆ. ಐಬಲ್ಲ ಇದು ಕ್ವಾರ್ಟರ್ಸ್ ಆಗಿ. ನೀವೆಲ್ಲಿರೋದಣ್ಣ? ನಾವು ಇದ್ರಾಗೆ ಸಿಂಗಾಪುರ್. ಸಿಂಗಾಪುರ್. ಇವ್ರು ಬಿಂಡ್ರಿ ಕೊಟ್ಟಿದ್ ನನ್ನ ಮಕ್ಕಳು, ನನಗೆ ಗೊತ್ತು ಒಪ್ಪು ಒಪ್ಪು ಒಪ್ಪಿತ್ತು ನನಗೆ, ನನ್ ಚಿಕ್ಕ ಇಡಿಸ್ತಾರೆ ಅಂತ. ಯಾಕಣ್ಣ? ಹಲೋ ಹಲೋ ದಡಪ್ಪ, ಮಗ ಬಂದಿರ್ಬೇಕು ನೋಡಿ, ಯಾರೋ ಈಚೆ ಕುಕ್ಕೆ ಅಂತಾರ ಮಗ. ದಡಪ್ಪ, ಓ ಅಯ್ಯವ್ವ ಸ್ವಾಮಿ ಪರಮಾತ್ಮ, ಇದು ಕಾರ್ಗೆ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟಿ ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ, ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬ್ಕೊಂಡ್ಬಿಟ್ಟಿ, ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಸ್ಟೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು, ಆಯ್ತಾ? ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಹಂಸ ಬರುತ್ತೆ, ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುರ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಯಾರಿಗ್ ಮಾಡಿರೋದ್ ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನಾನ್ ದೊಡ್ಡಪ್ಪಲ್ಲ. ಯಾರು ಮತ್ತಿ ನೀನು? ನಾನ್ ನರಸಿಂಹರಾಜು. ಇವನ್ ಬಾಯಿ ಮಣ್ಣಾಕಿ ಇವ್ನು ಯಾರೋ ಲೋಪರ್ ಸೋಳ ಮಗ ಫೋನ್ ಎತ್ಕೊಂಡ್ ನೋಡು, ನಮ್ಮನ್ನಾಕೆ ನಮ್ ದೊಡ್ಡಪ್ಪನ ಏನೋ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ, ಇವನು ಸಾಯಾಕ್ಬಿಟ್ಟವನಿ, ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನಿ ಇವ್ನು ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ಲಿ? ನೀವ್ ಯಾರು ಹೇಳಿ? ನೀವು? ನಾವ್ ಗುಲ್ಜಾರ್ ಮೊಹಮ್ಮದ್. ಗುಲಾಮ್ ಚಾಬಾದ್ ಅಣ್ಣ ಮೊಬೈಲ್ ಕಿತ್ಕೊಳಕ್ ಹೋಗಿ ಸ್ಟಾರ್ಟ ನನಗೆ
ನಂದೇನೋ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ಬರ್ತೀನಿ ನಾನು. ಅಣ್ಣ 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 ಎಲ್ಲಿದ್ಯಾ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ್ ಕಳ್ಳನ್ ಮಾಡ್ಕೊಂಡ ಯಾಕೆ ಗುಲ್ಜಾಮಾಬಾದು ಗುಲ್ಜಾಮಾಬಾದು ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಅಂತ ಇವ್ನ ಯಾರು ಮಾಡ್ಯಾವ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅಂತ ಅದೆಂತದ ಗಲ್ಟ. ಅಲ್ಲ ಹೇಳಿ. ನಮಸ್ತೆ ಅಣ್ಣ. ನಮಸ್ಕಾರ. ಯಾರು? ಮೈ ಮಹಬೂಬ್ ಸಾಬು. ನಮಸ್ಕಾರ. ಇದು ಸ್ವಲ್ಪ ಆಮೇಲೆ ಮಾಡಿ ಅಣ್ಣ. ನಿಮ್ ಮಗಂದ್ಗೆ ಮದ್ವೆ ಅಂತೆ. ನಮ್ ಮದ್ವೆನೂ ಇಲ್ಲ ಯಾವ್ದು ಇಲ್ಲ. ನಾವು ಯಾರು ನಂಬರ್ ಕೊಟ್ಟರು? ಅಣ್ಣ ನಿಮ್ ಮಗಂದ್ಗೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತ ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ ಇದು ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಯಾರು? ಇಲ್ಲ ಅವ್ರು ಕೊಟ್ರು ರಂಗಸ್ವಾಮಿ. ಆಯ್ತು ನಮಸ್ಕಾರ. ಬರ್ತಾ ಇದೀವಿ ಅಣ್ಣ. ಚೋಳೂರ್ ಹತ್ರ ಎಲ್ಲ ಮದ್ವೆ ಕಾಯಿಲೆ ತಂದು ಕೊಟ್ರಲ್ಲ ಇಡೀ ಪ್ರಪಂಚಕ್ಕೆ ಕಾಯಿನಾಕಿ ಅದಾರ. ಆಯ್ತು ಅಣ್ಣ. ಚೋಳೂರ್ ಹತ್ರ ಎಲ್ಲಣ್ಣ? ಇದ್ರಾಗೆ ಅದು ಬೆಂಗಳೂರಾಗ ಎಲ್ಲ ಬೆಂಗಳೂರಾಗ ಕೂಡ ಆಗ್ತಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು. ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗಂದ್ಗೆ ಪೂಜೆ ಮದ್ವೆ. ಮಗಂದ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗಂದ್ಗೆ ಮದ್ವೆ ಅಲ್ವಾ? ನಾವ್ ಬಂದ್ಬಿಡ್ತೀವಿ. ನಿಮ್ಮ ನೀನ್ ಬರೋದು ಬೇಡ. ನೀನ್ ಮಾತಾಡಿದ್ರಾಗ ಎಲ್ಲ ನೀ ಕೊರೋನಾ ಬಂದೈತಿ. ಬರೋದು ಬೇಡ. ನೋಡ್ದ ನೋಡು ನೋಡಿ ಕೆಂಪ ಇರೋದ. ಬಂದ್ರೆ ಕಾಯಿಲೆ ಅಂಟ್ಕೊಂಡಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗತ್ತೆ ಎಂತದ ಕೂಡ ಐತಿ. ಹಲೋ ಬರ್ಬೇಡ್ರಿ ಅಂದ್ಬಿಡು. ಮದ್ವೆ ಮಾಡಲ್ಲ ಅವ್ರು. ಅಲ್ಲ ಅವ್ರು ಮದ್ವೆ ಮಾಡ್ಲಕಣಪ್ಪ. ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು. ನೀನ್ ಯಾಕೆ ಫೋನಲ್ಲಿ ಮಾತಾಡೋದು? ನಾನೆಮ್ಮ ಇರೋದು ಅದಕ್ಕೆ ಮದ್ವೆನು ಮಾಡಲ್ಲ. ಯಾತ್ರದು ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು. ಆಮೇಲೆ ಎಲ್ಲದೂ ತಂದಿಕ್ಕಿ. ಇಲ್ಲ ಅಣ್ಣ ನಮ್ದಕ್ಕೆ 5 ಜನ ಹೊಲ್ಟಿದ್ದಾರೆ. ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರೊಳಗೆ ಎಂತದು ಟೌನ್ ಹಾಲ್ ಸರ್ಕಲ್ ಆಗ ಐತೆ. ನೀವು ನಿಮ್ದಕ್ಕೆ ಮಶಾಣ ಟೌನ್ ಹಾಲ್ ಸರ್ಕಲ್ ಆಗ ಐತೆ. ಅಲ್ಲಿ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ್ ಮಾಡಿ ಹೋಗ್ಬಿಡಿ. ಕೆಮ್ಮದ ಹಲೋ ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಬೇಡ. ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ ಇಲ್ಲಿ ಬಳ್ಳಾಪುರ ಅಲ್ಲ. ಅಲ್ಲ ನಮ್ದು ಬಳ್ಳಾಪುರ ಅಲ್ಲ. ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು. ಅಣ್ಣ ನಿಮ್ದಕ್ಕೆ ಬಳ್ಳಾಪುರ ನರಸಿಂಹರಾಜಕ್ಕೆ ಅಲ್ಲ. ನರಸಿಂಹರಾಜಕ್ಕೆ ಅಲ್ಲ. ಇದು ರೈಲಾಗ ಕಿತ್ಕೊಂಡಂಗ್ ಕೂಸು. ಹಲೋ ಬಿಡಿ. ಇದು ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜಕ್ಕೆ ಅಲ್ಲ? ನರಸಿಂಹರಾಜಕ್ಕೆ ಅಲ್ಲ. ಯಾರು ನೀವು? ನಾವು ಇವರು ಮಲ್ಲೆ ಮಹದೇಶ್ವರ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ ನೀವು. ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನಾನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ ಸುಯಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಪೂರ್ತಿ ಶರೀರದಿಂದ ಸುಯಿ ಅಂತ ಬರ್ತೈತಿ ನೋಡ್ರಿ. ಆಯ್ತು ನಮ್ದು ಇಲ್ಲ. ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು? ಪೂಜಾರಲ್ಲ. ಪೂಜಾರಕ್ಕೆ ಅಲ್ಲ. ಇದು ಮಲ್ಲೆ ಮಹದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು? ಓ ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ತುಳಿಗೆ ನೋಡ್ರಿ ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ ಏನ್ ಗೌಡ್ರಿ ಬರ್ರಿ. ಯಾಕೆ ಹೊಲ್ಟ್ರಿ? ಯಾಕೆ ಸಂಬಿ? ಯಾಕೆ ಬಿಟ್ಟಿದ್ದಾನೆ ಅವ್ರದೇನು ಸೈಟ್ ಬರ್ಸಿಟ್ಟಿದ್ಯಾ? ಹಲೋ ಯಾಕೆ ಬರ್ರಿ ಹೋಗಿವ್ರಿ ಗೌಡ್ರಿ. ಹಲೋ
ನಮ್ಮನ್ನ ಇಲ್ಲಿ ಕುಕ್ಕಣರು ನಿಂತ್ಕೊಳ್ಳಲ್ವಲ್ಲ. ಹಲೋ, ಇಲ್ಲ ಯಾರು ಇಲ್ಲ ಇಲ್ಲಿ. ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ. ಮಾತಾಡಲ್ವ ಗೌಡ್ರೆ? ಯಾಕೆ ಗೌಡ್ರೆ ಮಾತಾಡಲ್ವ? ಯಾಕೆ ಗೌಡ್ರೆ? ಕೆಮ್ತಾನ ವಯ್ಯ. ಆಯ್ತು ಬಿಡಿ, ನಮ್ಗೂ ಏನಿಲ್ಲ. ಪುಸ್ತಕನ ಯಾರನ್ ಮಗ ನಂಬರ್ ಕೊಟ್ನ ಗೌಡ್ರಿ. ಹಲೋ, ಸ್ವಾಮಿ ಇದು ಪೂಜೆಗೆ ಹೋಗ್ಬೇಕು. ಅಲ್ಲ ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ ಅವ್ರು ಹೊರಟ್ಬಿಟ್ರು, ಕೆಮ್ತಿದ್ದಂಗೆ ಪೂರ್ತಿ ಹೊರಟ್ಬಿಟ್ರು, ಮಕ್ಕ ದನ ಹಾಕೊಂಡು. ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ, ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ಹೊರಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ, ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ, ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ಇಲ್ಲ, ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ರಿ. ಬರ್ಲಿ, ನಾವು ಮದ್ವೆಗೆ ಬಂದಿದೀವಿ. ನಮ್ ಮಗ ಮದ್ವೆ ಬಂದವ್ರಿ. ನಾನ್ ನಾಳೆ ಮದ್ವೆ ಆಗಿ ನಾಳೆ 23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ಮದು ಮದ್ವೆ ಇಲ್ಲ, ನಾವ್ ನಾಳೆ ಮದ್ವೆ ಆಗಿದೀವಿ. ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗಂದ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾದ್ರು ಇದ್ರಲ್ಲಿ ಇದೀವಿ ನಾವು. ಹಲೋ, ಕಾಯಿನಕ್ಕೆ ಮದ್ವೆ ಬರ್ತೀವಿ ಅಂತಾರಲ್ಲ, ಇದ ಕಾಯಿಲೆ ವಾಶ್ ಮಾಡ್ಕೊಳೋದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ಮನೇಲಿದಾರ? ನಿಮ್ಮವ್ವ ಅವರು ದೇವರಂತ ಮನುಷ್ಯರು, ದೊಡ್ಡ ಕುಟುಂಬದವ್ರ. ಚಿತ್ರ ವಸ್ತೂರ್ಗ ಅವ್ರದ್ದು ಅಲ್ಲ. ನೀನು ನಿಮ್ ಹೆಂಗಸ್ರ ಸ್ವಂತ ಹೆಂಗಸ್ರ ಯಾರವ್ರು? ಸ್ವಂತ ಹೆಂಗಸ್ರೆ. ಕೊಡ್ತೀರ ಅವ್ರ ಕೈಗೆ ಒಂಚೂರು? ಅದೆಲ್ಲ ಹೇಳಿರೋದು ನಿಮ್ಗೆ ಹೇಳ್ತೀನಿ ನಿಮ್ ಕೈಲಿ. ರೇ ಅದೆಲ್ಲ ಬಿಡ್ರಿ, ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಕ ತಕೊಂಡಿದೀನಿ. ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಹೆಂಗ್ ಮಾಡ್ಯಾರ ಗೊತ್ತಾ? ರೇ ಲಲಿತಾ ಅವ್ರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಅದೇ ಲಲಿತಾರ್ ಗುಂಜಿಕ್ಕ ಅಲ್ಲ, ಅವ್ರು ನಿಮ್ ಹೆಂಗಸ್ರ ಕೈ ಕೊಡು. ಕೊಡ್ತೀನಿ, ಲಲಿತನ್ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾರಲ್ಲ, ನಿಮ್ ಹೆಂಗಸ್ರ ಕೈ ಕೊಡು. ಹಲೋ ಹಲೋ, ಹಲೋ ಹೇಳು ಚಿನ್ನು. ಹೇಳು ಚಿನ್ನು. ನಿಮ್ಮ ಚಿನ್ನು ಕಳ್ಳಿ ಚಿನ್ನು, ಒಡವೆ ಚಿನ್ನು, ನೀವ್ ಅನ್ಕಂಬ್ರಿ ಮೋಸ ಮಾಡಿ ಚಿನ್ನು. ನಿಮ್ಮ ಅವ್ ಜಂಗ್ಸ ಚಿನ್ನು. ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳು ಅಡ್ರೆಸ್ ಕರೆಕ್ಟ್ ಆಗಿ. ಚಿನ್ನು ಬರ್ತೀಯಾ? ಎಲ್ಲಿದ್ದೆ ಹೇಳು? ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ಜೀವನ ಮಾಡ್ಕೊಂಡು ಎಲ್ಲಾನ ಒಡೆಗ್ ಮದ್ವೆ ಆಗೋಣ. ಮಗು ಎಲ್ಲ ಬಿಟ್ಟು ಬಂದಿದ್ದೀನಿ ಮನೇಲೇನೆ. ಯಾವ್ದಾನ ರೈಲ್ಗೋ ಬಸ್ಗೋ ಸಿಕ್ಕಿ ಹೊರಗೋಗಲ್ಲ ಚಿನ್ನಾಲ್ ಮುಂಡೆ. ನನ್ಗೆ ಏನ್ ಗೊತ್ತಾ, ಒಂದ್ ಆಸೆ. ನೀವು ನೋಡಕ್ ಅಷ್ಟ್ ದಪ್ಪ ಇದ್ದೀರಲ್ಲ, ನಿಮ್ ಸಾಮಾನ್ಯ ಎಷ್ಟ್ ದಪ್ಪ ಇದೆ ಅಂತ ನೋಡ್ಬೇಕು. ನಿಮ್ಮ ಅಮ್ಮನ್ ಮೆಂಟ್ರಿಬಿಟ್ಟು ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಚಿನ್ನಾಲಿ. ನೀನ್ ಎಷ್ಟು ಊರ ಹಾಳು ಮಾಡಿದ್ರು ಅಂದರು. ಒಡವೆ ವಸ್ತ ಬಳಕೊಂಡು ಬಂದು ಒಡವೆ ವಸ್ತ ಬಳಕೊಂಬಂದು ಇವತ್ತು ನೀವು ನಿಮ್ ಅಣ್ಣದಿರಿ ಸಿಕ್ಕಿ ಸುಟ್ಟಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ನಿಂತವಿರೋ ಸಾಮಾನ್ ನನಗ್ ಕೊಡಲ್ವಾ? ಹಲೋ, ಎಷ್ಟು ಜನ ಕೊಟ್ರಿ ಮುಂಡೆಗಳು? ಮಣ್ಣಿನ ಹೋಗಿ ಬಂದ ನಾನು ಬಂದ ಶೃಂಗೇರಿ ಮಠಗಳು ತಾಯಿನ ಕ್ಯಾಯ. ನನಗ್ ಕೊಡಲ್ವಾ ಅದನ್ನ? ಹೇಳು ಚಿನ್ನು, ಮಾತಾಡು. ಐ ಲವ್ ಯು. ಅಲ್ಲ ಹೇಳಿ, ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ಹುಟ್ಟಿದ್ರಿ, ಕರೆಕ್ಟ್ ಆಗಿ ಮಾತಾಡಿ. ನಿಂತು ಅವ್ರು ನಮ್ಮ ಮನೇಲಿ ಇದ್ದಾರೆ, ಆತರ ಎಲ್ಲ ಮಾತಾಡ್ಬೇಡ. ಆಮೇಲೆ ಮಾತಾಡೋಣ ಸುಮ್ಮನಿರು. ಅವ್ರಿಗೆಲ್ಲ ಏನು ಹೇಳ್ಬೇಡ. ಹಲೋ, ಹೇಳಿ ಅಣ್ಣ. ನಾನ್ ಶಿಲ್ಪ. ನಮ್ಮ ಮನೆಯವರು ಮಾತಾಡ್ತಾರೆ. ಲಲಿತಾ ಅವ್ರು ಬಂದಿದ್ದಾರೆ, ಅದಕ್ಕೆ ಅವ್ರು ಮಾತಾಡ್ತೀನಿ ಅಂದ್ರು ಅಣ್ಣ. ಅದಕ್ಕೇನೆ ಅವ್ರಿಗೆ, ನಮ್ಮ ಮನೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ ನರಸಿಂಹಣ್ಣ. ಹೇಳಿ ಅಣ್ಣ. ನಿಮ್ಮ ಅಮ್ಮನ ಮನೆಗೆ ಏನು ಹೇಳ್ಬೇಡ ಅಂತ ಅಣ್ಣ ಯಾವಾಗ ಏನಂದಿದ್ದೇನು? ಅಲ್ಲ, ಅವರು ನಮ್ಮ ಮನೇಲಿ ಇದಾರೆ, ಆತರ ಏನು ಹೇಳಕ್ ಹೋಗ್ಬೇಡ್ರಿ, ಬೈಬೇಡ್ರಿ. ಹೇಳಿ ಅಣ್ಣ. ಇಂಥ ಜನಗಳು ಇವರೆಲ್ಲ ಏನಪ್ಪ, ಇವಳು ತಾಯಿನ ಲಲಿತನೇ ಪರವಾಗಿಲ್ಲ. ಅಲೋ ನರಸಿಂಹಣ್ಣ, ಹೇಳಿ ಅಣ್ಣ. ಯಾರು ಮಾತಾಡೋದು? ನಾನ್ ಶಿಲ್ಪ, ಹೇಳಿ ಅಣ್ಣ. ಮನೆಯವರು ಕೊಡ್ತೀನಿ ತಡಿ ಅಣ್ಣ. ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನರಸಿಂಹ.
ತೋಲಿ ಕೊಡೆ ತೋಲಿ. ಹಲೋ, ಹೇಳಿ ಸರ್. ಅಣ್ಣ ನೀವ್ ಏನ್ ಕೆಲಸ ಮಾಡೋದು? ಏನ ಕೂಲಿ ಕೆಲಸ ಮಾಡ್ತೀನಣ್ಣ. ಅಲ್ಲ ಏನ್ ಎಷ್ಟ್ ದಿನಕ್ಕೊಂದ್ಸಲ ಬರೋದ್ ಮನೆಗೆ ಅಂದೆ? ಇಲ್ಲ, ದಿವಸ ಬರ್ತೀನಣ್ಣ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಾಯಂಕಾಲ ಒಂದ್ 8:09 ಗಂಟೆಗೆಲ್ಲ ಬಂದ್ಬಿಡ್ತೀನಣ್ಣ. ಮತ್ತೆ ಇದು ಎಷ್ಟ್ ಜನ ಮಕ್ಕಳು? ನಮ್ಗೆ 2 ಇದಾರೆ ಅಣ್ಣ. ಹೆಂಗಸರು ಸಂಬಂಧಿಕರದ ಹೊಸದ? ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ಅಣ್ಣ ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರಿ ಬಿಡಿ. ಹೌದಾ? ಯಾಕಣ್ಣ? ಒಳ್ಳೆ ಡ್ರಿಂಕಿಂಗ್ಸ್ ಮಾಡ್ತೀರಾ? ಯಾರಣ್ಣ? ನೀವು? ಒಂದ್ ಸ್ವಲ್ಪ ಮಾಡ್ತೀನಣ್ಣ, 1 ಕ್ವಾರ್ಟರ್ ಡೈಲಿ. ಫುಲ್ ಮಾಡ್ತಾರ ಬಿಡಿ. ಇವ್ರು ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ಯಾರ ನೀವು. ಹೌದಾ? ಥ್ಯಾಂಕ್ಸ್ ಅಣ್ಣ. ಒಳ್ಳೇರಲ್ವಾ ಅಣ್ಣ? ಏನೋ ನಿಮ್ಗೆ ಇನ್ನ ಬ್ಲಡ್ ಆಲ್ ಚೆಕ್ ಮಾಡ್ತಿದ್ರಾ? ಬ್ಲಡ್ ಆಲ್ ಚೆಕ್ ಮಾಡ್ತಿದ್ರಾ? ನನ್ಗೇನು ಕಾಯಿಲೆ ಬಂದಿಲ್ಲ. ಯಾಕಣ್ಣ? ಯಾವ್ದನ್ನ ಚೆಕ್ ಮಾಡಿಸ್ಬೇಕಾಯ್ತು ಅಣ್ಣ. ನಮ್ ಶಿಲ್ಪಾರ್ ನಿಮಗ್ ಪರಿಚಯ ಅಣ್ಣ? ಇಲ್ಲಪ್ಪ, ನಮ್ಗೇನ್ ಪರಿಚಯ ಇಲ್ಲ. ಮತ್ತೀಗ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು. ನಾವು ಎಸ್ಸಿನೇ. ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟಾಗೆ ರಾಂಗ್ ನಂಬರ್ ಅಣ್ಣ ಅಂತಂದ್ರೆ, ಯಾರ ನಮ್ಮ ಮನೆಯವ್ರಿಗೆ ಮಾಡಕ್ ಹೋಗಿ ನಿಮಗ್ ಬಂದ್ ಕಾಣಣ್ಣ ಅಂತ ಅಂದ್ರು. ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದು ಅಣ್ಣ. ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತಾಳೆ ಯಾವಾಗನ. ಅಣ್ಣ? ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರೆ ನಮ್ಮೂರಾಗೆ. ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳಣ್ಣ. ನಾನೆಲ್ಲ ನಿಮ್ಮ ಅಣ್ಣವ್ರನ್ನ ದೂರ ಸಂಬಂಧ ಅಂತ ಅಂದ್ಲು. ಎಷ್ಟ್ ಜನ ಅಕ್ಕಂಗಿದ್ದೀರ ಅವ್ರು? 3 ಜನ ಅಣ್ಣ. ನೀವು ಯಾವ ದೇವ್ರ ಹಾಕಲ್ ನೀವು? ಯಾವ ದೇವ್ರ ಹಾಕಲ್ ನೀವು? ಆಂಜನೇಯ ಸ್ವಾಮಿ. 3 ನಾಮ. 3 ಜನನಾ? ಹ್ಞೂ ಅಣ್ಣ. ಇವಾಗ ದಿನ ಇಕ್ಕಂತೀರ ಎಲ್ಲ ವಾರದ ದಿನ ಇಕ್ಕಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವ್ ಪಡೆದಿರೋದು. ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ಬೇಕಾ? ನಮಗ್ ಕಂಡು ಮಟ್ಟಿಗೆ ನೀವು ಪುಣ್ಯವಂತರು. ಡೈಲಿ ಕೇಳಬೇಕಾಗತ್ ನಾಮ ಇನ್ ಮುಂದೆ. ಹೌದಾ? ಆಯ್ತಣ್ಣ. ಅದೇನ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ. ಹೇಳಿ ನರಸಿಂಹಣ್ಣ. ಹೇಳಿದೀನಿ ಬಿಡವ. ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ, ಹೇಳಿದೀನಿ. ಪುಣ್ಯವಂತರು ಇಂತ ಹೆಣ್ಮಗ್ ಇಂಥವ್ರನ್ನ ಪುಣ್ಯ ಮಾಡಿ ಪಡೆದಿರ್ಬೇಕು. ಡೈಲಿ ಕೇಳ್ರಿ ನಾಮ ಅಂತ ಹೇಳಿದೀನಿ. ಅವರು ಹಲೋ ಹಲೋ, ಇವತ್ತು ಗಾಡಿಗೆ ಹೋಗಿಲ್ಲ, ನಾಳೆ ಫೋನ್ ಮಾಡ್ತೀನಿ. ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಮೆಡಿಕಲ್ ಆಗಿ ಹೋಗಿ ಅದ್ ಹಾಕಣದು. ಅಲ್ಲೇ ಇದು ಹಲೋ ಹಲೋ. ಓಯ್ ನಿಮ್ಮ ತುಳಿಗ್ ನಾ ತುಣ್ಣೆ ಕೈಕೆ ಸೋಳೆ ಮುಂದೆ ಈಗ ಮೆಡಿಕಲ್ ಗಂಡ ಅಲ್ಲೇ ಅವನಂತೆ ಮೆಡಿಕಲ್ ತಗೊಂಬ ಅಂತೀನಿ. ತಾಯಿನ ಅವ್ರು ಹೋಗ್ತಾರೆ. ಇವತ್ತು ರಜಾ ಹಾಕಿದಾರೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ 9:10 ಗಂಟೆಗೆ. 11 ಗಂಟೆಗೆ ಇಲ್ಲಿ ಬಂದ್ಬಿಡು, ಅಡ್ರೆಸ್ ಹೇಳ್ತೀನಿ, ಬಸ್ಸಾಗ ಬರ್ಬೋದು. ಅವ್ರು ಹೋಗ್ತಾರೆ ನಾಳೆ ಗಾಡಿಗೆ ಹೋಗ್ತಾರೆ. ಇರಲ್ಲ, ಇವತ್ ಇರ್ತಾರೆ. ಇವತ್ ಬರ್ತೀರ ನೀವು? ಇವತ್ತು ನೀವು ಬರ್ತೀರಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳ್ರಿ, ಅಲ್ಲಿಗೆ ಬರ್ತೀನಿ ನಾನು. ಎಲ್ಲಿ ಇರೋದದು? ಎಲ್ಲಿ ನೀವು ಎಲ್ಲಿ ಹೇಳು? ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಅಯ್ಯೋ ಸೀತಾ ಮಾತೆ ಶ್ರೀರಾಮನ ಹೆಂಡತಿ ಮಾತಾಡ್ದಂಗ ಮಾತಾಡ್ತಿಯಲ್ಲವ ಅಮ್ಮ ಅನ್ನಕ್ಕೆ. ಶ್ರೀರಾಮ್ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇದು ಅವನು ಎಷ್ಟು ಹುಡುಕ್ಯಾಡ್ದನ್ ಗೊತ್ತರ ಅವ್ರ ಹೆಂಡತಿ ಕಳ್ದಾಗ. ಇಲ್ಲಡಿ. ಹಲೋ ನೀನ್ ಎಲ್ಲಿ ಇಲ್ಲಿ ನಮ್ಗೇನ್ ಗೊತ್ತಾ? ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ. ನಮ್ಮನೇಲಿ ಬಂದ್ರೆ ಅವ್ರು ಯಾರು ಇರಲ್ಲ, ಮಕ್ಳೆಲ್ಲ ಸ್ಕೂಲ್ ಹೋಗಿರ್ತಾರೆ. ಹಲೋ ನೀನು 11 ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರ್ಬೋದು. ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ, ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನ್ ಚೆನ್ನಾಗ್ ಮಾಡ್ಬೇಕು. ನಾನು ಅವಾಗ ಅಂತೀನಿ. ಏನಂತೀಯ? ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ. ನಾಯಿನಾಕ್ಯ ಯಾವ್ದೋ ಜನ್ಮದಾಗ ನೀನ್ ನಾಯಿ ಆಗ್ಬಿಟ್ಬೇಕಾಯ್ತು. ಇವ್ರೆ ಸ್ವಲ್ಪ ಅವ್ರೆ ಹೆಂಗೆ ಬಡ್ಕಂತ ಇದ್ದೆ ಗೊತ್ತಾ? ಈ ಕಡೆಗೆ ಅಲ್ಲಿ ಎದುರುಗಡೆ ಹೋಗ್ತಿದ್ ನಾಯಿ ಇಟ್ಟೆ ತಿರಿಕಂತು ನೀನ್ ಬಡ್ಕೊಳದ್ ನೋಡಿ. ಯಾವ್ದು ನಾಯಿ ಗೊತ್ತಾ ಮಗ? ನಾಯಿ
ಅದ್ಯಾವ್ದೋ ನಾಯ್ಕುನಿ ಎತ್ತೆ ತಿರ್ಕಂತ ಸರ್ ನೀ ಅಲ್ಲಿಂದ್ರೆ ಯಾರೋ ರಾಣಮ್ಮರೆ ಆ ರಾಣಿ ಇದು ಅಲ್ಲೊಂದ್ ನಮ್ಮ ಮನೆ ಬಾಗ್ಲ ನಾಯ್ಕುನಿ ಹ್ಮ್ ನೀವ್ ಹಂಗಂದ ಬಡ್ಕೊಂಡ್ ನೋಡ್ಬಿಟ್ಟು ಇಟ್ಕೆ ತಿರ್ಕಂತು ಶಿಲ್ಪ ಅವ್ರೆ. ತಡೀರಿ ಅವ್ರು ನಮ್ಮ ಮನೆಯವ್ರು ಆಚೆಗೆ ಹೋಗ್ತಿದ್ದಾರೆ. ಹೋಗ್ ಬರ್ತೀರಾ? ಹೋಗ್ಬಿಟ್ ಬಾ ಹೋಗ್ರಿ. ಹೋಗ್ಬಿಟ್ ಬಾ ಹೋಗ್ರಿ. ಹೇಳಿ ಅವ್ರು ಆಚೆ ಹೋದ್ರು. ಕೆಟ್ಟ ಇನ್ನೆಂತ ಇವ್ರು ಅಂತ ಹೇಳ್ತೀರ ಲೆಕ್ಕ ಹಾಕಿ ನೀವು. ನರಸಿಂಹಣ್ಣ ಓ ಅದಲ್ಲ ಚಿನ್ನು, ಹೇಳ್ ಚಿನ್ನು, ಇನ್ನೇನು ಅವ್ರು ಹೋದ್ರಲ್ಲ ನರಸಿಂಹಣ್ಣ ಅಂತ, ಈಗೇನ್ ಅನ್ಬೇಕು? ಚಿನ್ನು ಹೇಳ್ ಚಿನ್ನು. ಇಂಥ ಗಂಟೆ ಇಲ್ಲೇ ಇದ್ರು ಅವರು. ಈಗ ಹೋದ್ರು, ಎಲ್ಲ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ನೋಡಿ ನಾವು ಇವತ್ತು ನಾಳೆ 2 ದಿನ ಅವರು ಕಷ್ಟ ಸುಖ ನೋಡ್ರ ಅವರು ಅವ್ರನ್ನ ಕೈ ಕಾಪಾಡಿ ನಿಮ್ಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವ್ರೆ. ಇನ್ನ ಇಷ್ಟ ದಿನ ಆಡಿದ ಆಟ ಬಿಟ್ಬಿಟ್ಟು. ಹೌದಾ? ನನ್ಗೇನು ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ. ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ ನನ್ಗೆ. ಸುಖ ಕೊಡ್ಬೇಕು ಅಂತ ಅಂದ್ರೆ ಇದು ನಿಮ್ ಯಜಮಾನ್ರು ಎಷ್ಟು? ನಿಮ್ ಯಜಮಾನ್ರು ಫಸ್ಟ್ನೇ ಮದ್ವೆನ 2ನೇ ಮದ್ವೆನ? ನಿಮ್ ಯಜಮಾನ್ರು ಫಸ್ಟ್ನೇ ಮದ್ವೆನ 2ನೇ ಮದ್ವೆನ? ಅದ್ ಎಷ್ಟನ ಆಗ್ಲಿ, ಅದೆಲ್ಲ ರೂಮಿಗೆ ಬರ್ತೀರ, ರೂಮಲ್ಲಿ ಕೂತ್ಕೊಂಡು ನಿನ್ ಬಟ್ಟೆ ಬಿಚ್ಚಾಕಿ ನಿನ್ ಸಾಮಾನ್ ಹಿಡ್ಕೊಂಡು ನಾನ್ ನೀವಿ ಪಾವಿ ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ? ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ? ಎಷ್ಟು ಜನ ಕೊಟ್ಟಿ ಸುಮ್ಮನೆ ಮುಂದೆ ನಾನೇನು ನಾಯಿ ಕೆಟ್ಟೋದ್ನಲ್ಲ ಚಿನಾಲಿ ಅನ್ನ ತಿನ್ನಪ್ಪ. ಹಲೋ ಉಂಟು ನಿಮ್ಮಮ್ಮನ ಹೇಳಿ ಮಗ ಯಾಕೆ ನಿಮ್ಮಮ್ಮನ ಹಂಗ ಹೊಡೆಯೋದ್ ನೀನ್ ಸಾಯನ ಹಾಕ್ಯ ಬೆಟ್ಬಿದ್ನಲ್ಲ ನೀನ್. ಹಲೋ ನಿಮ್ಮಮ್ಮ ತುಳಿಕ ನೀನ್ ಅಂದ್ರೆ ನಿಮ್ ಹೆಸರಲ್ಲಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದೀನಿ. ಕಡೆ ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ. ಯಾವ ದೇವಸ್ಥಾನ? ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ. ಆಟ್ರಿ ಜಪಲ್ ಮಾಡ್ಕೊಂಡಿದ್ವಲ್ಲ ನಾವು. ಯಾವಾಗ? ಎಲ್ಲ ಎಂತದು ಅದೇನ್ ಮಗ ಮಾಡೋದು? ಹುಡುಗರು ಮಾಡಿದ್ವಲ್ಲ ಅದೆಂತದು? ಬ್ಲಾಕ್ ಲಿಸ್ಟ್ ಹಾಕ್ಸಿದ್ರ? ಅಂದ್ರೆ ಬ್ಲಾಕ್ ಮಾಡಿದ್ವಲ್ಲ ನಾವು ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದೀನಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಯಾವ ದೇವಸ್ಥಾನದಾಗ ಅಕ್ಕ? ವೀರಭದ್ರ ಸ್ವಾಮಿ ದೇವಸ್ಥಾನ, ಅಳ್ಳೂರು. ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಇದ್ರೆ ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನ್ ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ, ಅದ್ ಹೆಂಗ್ ಮಾಡಿದ್ರಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ ನೀನ್ ನನ್ಗ್ ಲವ್ ಮಾಡ್ತೀಯ ಇಲ್ವ ಹೇಳು. ಅಂದ್ರೆ ಎಲ್ಲ ಇದು ನಾವು ಆರೋಗ್ಯವಾಗಿದ್ದೀನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರ ಆರೋಗ್ಯವಾಗಿರೋದು? ನಿಮ್ರು. ನಾನ್ ಅದೆಲ್ಲ ಇರ್ಲಿ. ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ? ಇಲ್ಲ, ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನಿಕಂತ ಇದ್ದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ನಿಂತ ಐತಿ, ಈಚೆ ಕಡೆಗೆ ಹೊರ ಹೋಗಕ್ಕೆ. ಆಮೇಲೆ ಆಫ್ ಮಾಡ್ಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ? ಎಂತಕ್ಕೆ ಊಟ ಆಯ್ತಾ? ಏಂತಕ್ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ. ಊಟ ಮಾಡಿ ಮನೆಗೆ ನಿಮ್ಮ ಅಮ್ಮಗೆ ಒಂದ್ ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಐತೆ? ಬನ್ನಿ ಮನೆ ತಕ್ಕೆ. ಇದೇನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಗಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ ಕೇಕ್ ಅಂತಾರೆ? ಗೋಳಾಡ್ ಕೇಕ್ ಅಂತಾರ ಅಥವಾ ಅದೇನೋ ಅರ್ಚನೆ ಕೇಕ್ ಅಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವೇನ್ ನಿಮ್ಗೆ ನೋಡು ಸಣ್ಣ ಮಗ, ನಿಮ್ಮನ್ನ ಬೈಬಾರ್ದು. ನೀವು ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ. ಏಯ್
ನೋಡು ನನಗೆ ರೇಗಿಸ್ಬಾರ್ದು. ನಾನು ಹೆಂಗಿದ್ದೀನಿ ಹೇಳು? ಟೂರಿಗೆಲ್ಲ ಹೋಗಿದ್ವಲ್ಲ ಮೈಸೂರಿಗೆಲ್ಲ. ನಾನು ಹೆಂಗಿದ್ದೀನಿ ಹೇಳು? ದಪ್ಪ ದಪ್ಪಗೆ ಚಿನ್ನದ ಮಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸು. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾನ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ ಹಲೋ, ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ ಹಲೋ, ನಾನ್ ಇವತ್ತು ಲೆಗ್ ಸೋಪ್ ಹಾಕೊಂಡ್ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೆನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕಳವ ನೀನು ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಸುಮ್ಮ ಮಾಡಮ್ಮ. ಹಲೋ ಹಲೋ ಹಲೋ, ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ ಲೋಪರ್ ಸೋಳೆ ಮಗನೇ? ನಮ್ಗೆ ಯಾಕಾಗ್ತೈತೆ? ನಿಂಗ್ ಲಕ್ಕವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ. ನನ್ ಇಷ್ಟ ಅಯ್ಯೋ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ? ಕೇಳ್ತಿರೋದ್ ನೀನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಸಣ್ಣ ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ, ನೀನು ಅಷ್ಟು ತಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟ್ ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕದಾಗ ಯಾವ ಕುದುರೆ ಕತ್ತೆಗಳಿಲ್ವಾ? ನೀನು ಅದಕ್ಕಿಂತ ಚೆನ್ನಾಗಿ ಇದೆಯಲ್ಲ ಅಂದ್ರೆ. ಹಲೋ, ಆಯ್ತು. ಏನಾಯ್ತು? ಬೆಳಿಗ್ಗೆ ಮಾಡಿ ಬೆಳಿಗ್ಗೆ 8 ಗಂಟೆ ಹೊಟ್ಟೆ ಬರ್ತೀನಿ. ಬೆಳಿಗ್ಗೆ ಇಲ್ಲ, ಇಲ್ಲಿ ಗಲಾಟೆ ಶುರುವಾದ. ಆಯ್ತು. ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆಣೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಇಲ್ಲ ಚಾಪೆ. ಹಲೋ, ಚಾಪೆ ಏನ್ ಚಾಪೆ? ಆಚೆ ಕಡೆ ಬೇಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ ಬೇಡ, ಸೀದಾ ನಮ್ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ ಅಲ್ಲ, ನೀ ಸೀದಾ ನಮ್ಮಂತಾಗ ಬಂದ್ಬಿಡು. ಇಬ್ರು ಬೆಡ್ರೂಮ್ ಮನಿ ಕಣನ್ನ. ಭೀಮಸಂದ್ರಿಂದ ಅಕ್ಕ ಆಚೆ ಇಟ್ಕ ಅಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮಸಂದ್ರದಿಂದ ಆ ಕಡೆಗೆ ಇರೋದ್ ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದ್ ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ಹಂಗಂದ್ರೆ ಲಕ್ಕ ಹೊಡಿತೈತೆ. ಬೆಳಗ್ಗೆ ಗೌರ್ಮೆಂಟ್ ಯಾವ್ದಾನ ಸಿವಿಲ್ ಬಸ್ ಬಂದು ಗುದ್ಬಿಡ್ತೈತೆ. ನರಸಿಂಹಸ್ವಾಮಿ ಮೇಲೆ ಆಣೆ ಇಕ್ಕಿದ್ದೀನಿ ನಾನು. ಎಲ್ಲಿರೋದು? ಎಲ್ಲಿರೋದು ಅಟ್ಟಿಲಕ್ಕಮ್ಮ? ಅಟ್ಟಿಲಕ್ಕಮ್ಮ ಎಲ್ಲಾನೇ ಇರ್ಲಿ, ನೀನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತೈತೆ. ಯಾಕಕ್ಕ? ಮತ್ತೀಗ ಫೋನ್ ಏನ್ ಕಟ್ ಮಾಡೋದು ನೀನು? ಅಟ್ಟಿಲಕ್ಕಮ್ಮಗೆ ಹೋಗ್ತೀನಿ ಅಂತೆ. ಮತ್ತೀಗ ಹಂದಿ ತಗೊಂಡೋಗ್ ಮಾಡಿಸ್ಬಿಡ್ತೀನಿ ನಿನ್ಗೆ ಏನಾನ. ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ದೀನೋ ಅಥವಾ ಸೈಟ್ ಬರ್ಸ್ಕೊಂಡಿದ್ದೀನೋ ಅಥವಾ ನಿಮ್ ಮನೆ ಹಾಳು ಮಾಡಿದ್ದೀನೋ? ನಾನು ಅಷ್ಟೇ. ನಿನ್ನ ಹತ್ರ ದುಡ್ಡು ಕೇಳಿದಿನ, ಬಟ್ಟೆ ಕೇಳಿದಿನ, ಕಾಸು ಕೇಳಿದಿನ? ನಾನ್ ಕೇಳ್ತಿರೋದ್ ನಿನ್ ಸಾಮಾನ್ ತಾನೆ. ಚಾಪೆ ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಇದೇನ್ ಕರ್ಮ ಮಾಡಿದ್ದೆ ಸರ್. ಇವ್ರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರಿಗೆ ಫೋನ್ ಮಾಡ್ತೀನಿ. ಏನ್ ಕೃಷ್ಣೇಗೌಡ್ರು? ಅವ್ರು ಇಂಥವೆಲ್ಲಾನ ಬಾರಿ ನೋಡವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನ? ಅಲ್ಲಲ್ಲ, ಅವ್ರು ನಿನ್ಗೆ ಇದು ಜೀವಮಾನದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ್ ಮಾಡ್ತಾರ ಅವ್ರು. ಅದನ್ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನಯ್ಯ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತೈತೆ. ಹಲೋ ನರಸಿಂಹಪ್ಪ. ನೋಡಪ್ಪ, ನಾನು ಅವ್ರ ತಾಯಿ. ನೀನು ಆತರ ಅವಳಿಗೆ ಮೋಸ ಮಾಡ್ಬೇಡ, ಗೊತ್ತಾಯ್ತಾ? ನೋಡು, ನಿನ್ ದುಡ್ಡು ಕೊಡ್ಬೇಡ, ಕಾಸು ಕೊಡ್ಬೇಡ. ಅವಳು ಬಂದು ಮನೆಗ್ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ ಹೆಸರು ಸೇರಿಸ್ತಾರೆ.
ಅಮ್ಮ ಹೆಸರು ಬರ್ಕೊಂಡು ನೀನ್ ಹೋಗ್ತಾ ಬರ್ತಾ ಇರು ಅಷ್ಟೇ ಸಾಕು. ದುಡ್ಡು ಕಾಸು ಹೋಯ್ತೆ ಅವಳ ಹತ್ರ, ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನ್ ರಾತ್ರಿ ಹೊತ್ತು ನಮ್ಮ ಮನೆಗೇನ್ ಬರ್ಬೇಡ, ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕೋ, ಹೋಗು ಅಷ್ಟೇ ಕಣಪ್ಪ. ನಾವ್ ಕೇಳೋದು ಇನ್ನೇನು ಕೇಳಲ್ಲ ಕಣಪ್ಪ. ಏನ್ ಆ ಮಳಿಯಾರು ಲಾರಿ ಈ ಲಾರಿಗೆ ಅವ್ನು ಹೋದ ಅವ್ನು ಬಂದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ ಏನ್ಕೆ ನರಸಿಂಹರಾಜಪ್ಪನ್ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದಾರಮ್ಮ, ತುಂಬಾ ಗುಂಡು ಚೆನ್ನಾಗಿದ್ದಾರೆ. ಅವ್ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ, ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ. ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ. ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನ್ ಅವಳ ಕಡೆಯಿಂದ, ಹೇಳಪ್ಪ. ಅಲ್ಲ ಕಣಜ್ಜಿ, ನೀನು ಎಷ್ಟು ಜನ ಕೊಟ್ಟಿದೀಯ? ಏನ್ಕಪ್ಪ ಮಗಳು ಎಲ್ಲ ಚೆನ್ನಾಗಿರ್ಲಿ, ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಹಾಳಾಗ್ ಹೋಗ್ಲಿ ನೀನ್ ಬಾರಪ್ಪ ಅಂತ ಎಲ್ಲ ನಿನ್ಗೆ ಎಷ್ಟು ಜನ ಕೊಟ್ಟಿರ್ಬೇಕಜ್ಜಿ ನೀನು? ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ, ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಕಲ್ ತಗೊಂಬರಪ್ಪ. ಇದು ಹೆಚ್ಚು ಅಲ್ಲ, ಗುರುಗಳು ಪಾಠ ಮಕ್ಳಿಗೆ ಕಲಿಸ್ತಾರೆ ಅಂತಾರ, ಕಾರ್ಮೆಂಟಿಗೆ ಸೇರಿಸ್ತಾರೆ. ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ. ಎತ್ತ ತಾಯಿಯ ಋಣ ನಿಂತದ ತಾಯಿ ಅಂತ ಹಾಡೈತೊಂದು. ಈ ಎಲ್ಲದಕ್ಕೂ ನೀನು ಬೆಂಕಿ ಇಕ್ಕ ಮಾತು ಆಡ್ತಾ ಇದ್ಯಲ್ಲ, ನಿನ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಜ್ಜಿ ನೀನು? ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕರ್ ಮಾತು? ಅದಲ್ಲ, ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಹಾಡೈತಲ್ಲ, ಕೇಳಿದ್ರ? ನಾನಂತ ಅದನ್ ಕೇಳಿಲ್ಲಪ್ಪ. ನಾವ್ ಯಾವ್ದು ಗೊತ್ತಾ, ಜುಮ್ 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 ರೋಮಾಂಚನ ಅದನ್ ಕೇಳಿದೀವಿ. ನೀನು ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಕೊಟ್ಟಿದ್ಯಾ? ತಾಯ ವಯಸ್ಸು ಬಂದ್ರು ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು. ಇನ್ನೊಂದು, ರಾತ್ರಿ ಆಯ್ತು ಮಲಗೋಣ ನನ್ಗೂ ನಿನ್ಗೂ ಸೋಬಾನ. ಹುಡಿ ಮುದ್ಕಿ ನಿನ್ನೆನ್ನ ಕೆಟ್ಟ ಮಾತಾಡ್ತೀನಿ. ಮೊಮ್ಮಗಳೈತೆ ಮೊದ್ಲಾಗೆ ಮಗಳವ್ರೆ, ನೀನ್ ಇವತ್ತು ನಾಳಿಕ ಸಾಯಂಗಿದ್ದೆ. ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯಕ್ಕೆ ಸಹಾಯ ಹಾಕ್ಬಿಡ್ತಾರ ನಿನ್ನ. ಇಲ್ಲ ನೀನ್ ಬಾ ನಮ್ ಮನೆಗೆ. ಏನಕ್ ಬರ್ತಾ ಇಲ್ಲ ನನ್ ಮಗ್ಳು ತಕ್ಕೆ? ನನ್ ಮಗ್ಳು ಚೆನ್ನಾಗೋಳ್ ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ? ಬಾ, ಬಂದೊಳಗೊಂದ್ ಮುತ್ತಂತೆ ಕೊಡಕ್ಕಿಲ್ವಾ? ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ? ಅಲ್ಲ, ಇದು ನಿಮ್ಮ ಮಕ್ಳಿಗೆ ಅಳಿಯ ಮಗಳು ಮೊಮ್ಮಕ್ಳು ಚೆನ್ನಾಗವ್ರೆ ಅಂತ ನೂರಾರು ದೇವ್ರಿಗೆ ಹೋಗಿ ಅರ್ಕೆ ಮಾಡ್ಕೊಂಡು ಬೇಡ್ಕೊಂಡು ಬಟ್ಟೆ ಅಳಿಯನೇ ಕಣಪ್ಪ. ನಾವೇನ್ ಬೇರೆ ತಿಳ್ಕೊಂಡಿಲ್ಲ, ನೀನ್ ನಮ್ಮ ಅಳಿಯನೇ. ದೇವ್ರು, ಅಳಿದೇವ್ರು ನೀನು, ಮುದ್ದಿನ ಅಳಿಯ. ಅವರು ಲಾರಿ ಡ್ರೈವರ್. ಅವ್ನ್ ಬಿಟ್ಟಾಕು. ನಿನ್ನ ಹತ್ರ ಕಿವಿಗ್ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನ್ ಅಲ್ವಾ ಮುದ್ದಿನ ಅಳಿಯ ನಮ್ಗೆ? ಮೊಮ್ಮಕ್ಳು ಮೊಮ್ಮಗ್ಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವ್ರಪ್ಪ ಅಂತ. ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಗೊಂಡ್ ರಪ್ಪ ಚಚ್ಕೊಂಬಂದ್ರೆ ಅಲ್ಲಿಂದನ ಇಲ್ಲಿ ಬಂದಿದೆಲ್ಲ ಮಿಂಟ್ರಿ ಹುಟ್ಟಿದ ನನ್ನ ಮಗನೇ. ಮಕ್ಳು ಮರಿ ದೊಡ್ಡವ ಮದ್ವಿಗೆ ಬಂದವೆ, ಇಲ್ಲಿ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಹರ್ದಂಗ್ ಉಯ್ಕೊಂಬಂದ್ರೆ. ನಿಮ್ ಮನೆಯವ್ರಿಗೆ ಡೈವರ್ಸ್ ಕೊಟ್ಬಿಡು, ಹೇಳ್ತೀನಿ. ಯಾರಿಗೆ? ನಿಮ್ ಮನೆಯವ್ರಿಗೆ. ಹೊಲ ಕಡ್ದು ಬಿಡ್ತಾರೆ. ಮುರ್ದೈತಲ್ಲ ಅದ್ರ ಹೆಂಡೆಗೆ. ಏನ್ನ ಕಡಿಯೋದು? ಮಗ ಮುಸ್ನಿ ಅಲ್ಲನ. ಏನ್ಕೆ? ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿದೆಲ್ಲ ತಿನ್ನ ಅಲ್ಲಿ ನನ್ನ ಮಗನೇ ಅಂತಾನ. ಈಗ ಅವಳಿಗೆ ಕೊಡ್ತೀನಿ, ಮಾತಾಡಪ್ಪ ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ ಸ್ವಲ್ಪ ಹೊತ್ತು. ಇಲ್ಲ, ಅವ್ರ ಅಮ್ಮ ಉಚ್ಚೆಗೆ ಅವಸರ ಆಗಿತ್ತಂತೆ. ಅಮ್ಮ ಉಚ್ಚೆ ಹೋಯಕ್ ಹೋಯ್ತು. ಕೊಡ್ಲಾ? ಉಚ್ಚೆ ಹೋಯ್ತಾಯ್ತಲ್ಲಿ. ಮುಂಡ್ಯಾರ ಕೊಡ್ಲಾ ಅಮ್ಮಂಗೆ? ನಾವ್ ಇಲ್ಲೆಲ್ಲ ಕಷ್ಟ ಬಿದ್ದು ಬಂದು ಮನೆಗಂತ ಅಕ್ಕಪಕ್ಕದ ಜನ ಹತ್ರ ಬಿಡ ಇದು ಬಾಳಕಟ್ಟಿ ಮಾಡ್ಕೊಂಡು ನನ್ನ ಕ್ಲೀನ್ ಆಗಿ ಉಯ್ದ್ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗೋದ್ ಮೇಲೆಲ್ಲ ಉಯ್ಕೊಂಡ್ ಬಂದಿದ್ದೆ ನೋಡು. ಅಮ್ಮ ಬಂತ್ ನೋಡ್ ಲಂಗೋದ್ ಮೇಲೆಲ್ಲ ಉಚ್ಚ ಉಯ್ಕೊಂಡು. ಹೋಗತ್ತೆ ಅವ್ನ್ ತಾಯಿನಾಕೆ. ನೀವ್ ಎಷ್ಟ್ ಜನ ಕೊಟ್ಟಿರಿ ಮುಂಡ್ಯಾರ ನೀವು? ಏನಪ್ಪಾ ನರಸಿಂಹಪ್ಪ? ಏನು ಇಲ್ಲವಾ, ನೀನ್ ಹೋಗ್ ಗಂಜಿ ಹೋಗವ ಇನ್ನ ಹೊಸ. ಅಲ್ಲ, ನೀನ್ ಬಾರಿ ಸದ್ದು ಅಷ್ಟೇ ನೀನು. ಉಚ್ಚೆಗ್ ಅವಸರ ಆಗಿತ್ತು, ನೀನ್ ಮಾತಾಡ್ಬೇಕು ಅಂದಲ್ಲ, ಹಂಗೆ ಎದೊಳ್ದೆ ತೊಡೆಗೆಲ್ಲ ಚೋರ್ಕೊಂಡ್ ಹಂಗೆ ಬಂದ್ಬಿಡ್ತ್ ಕಣಪ್ಪ. ಹಂಗೆ ಒರ್ಸ್ಕೊಂಡ್ ಬಂದೆ. ನನ್ಗೆ ಉಚ್ಚೆ ಯಾಕೋ ಎಲ್ಲೋ ಕಲರ್ ಬರುತ್ತಲ್ಲ, ಏನ್ ಕಮ್ಮಿ